ನಮಸ್ಕಾರ. ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ರೀತಿ ಇವತ್ತು ಶನಿವಾರ ಮನಃಶಾಸ್ತ್ರದ ಪಾಠ ನಡೀಬೇಕಿತ್ತು, ಆದರೆ ಕಳೆದ ಬಾರಿ ಜ್ಯೋತಿಷ್ಯ ಪಾಠ ಆಗಲಿಲ್ಲ. ಅದು ಅಲ್ಲದೆ ಜ್ಯೋತಿಷಾಸ್ತ್ರದ ವಿಚಾರ ಕೊನೆ ಹಂತಕ್ಕೆ ಬಂದಿದೆ. ಕಳೆದ ಬಾರಿ ಋಣ, ಅದಕ್ಕಿಂತ ಮುಂಚೆ ಶತ್ರುಸ್ಥಾನ, ಋಣ, ರೋಗ, ಶತ್ರು, ದುಷ್ಟ ಸ್ಥಾನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ. ದುಷ್ಟ ಸ್ಥಾನದಲ್ಲಿ ಉಳಿದಿರೋದಿನ್ನ ಒಂದು ಅಷ್ಟಮ ಸ್ಥಾನ, ಒಂದು ದ್ವಾದಶ ಸ್ಥಾನ, ಇದೆರಡು ಉಳಿದಿದೆ. ಮತ್ತು ಇನ್ನು ತ್ರಿಕೋಣ ಸ್ಥಾನಗಳ ವಿಚಾರಕ್ಕೆ ಬಂದಾಗ ನವಮ ಸ್ಥಾನ ಒಂದು ಉಳಿದಿದೆ. ಆಲ್ಮೋಸ್ಟ್ ಆಲ್ ಭಾವಕ್ಕೆ ತಕ್ಕಂತೆ ಎಲ್ಲ ಪ್ರಶ್ನೆಗಳು, ಎಲ್ಲ ಪಾಠಗಳನ್ನು ನಾವು ನೋಡಿದ್ದೇವೆ. ಲಗ್ನದ ಬಗ್ಗೆ, ದ್ವಿತೀಯ ಸಪ್ತಮ, ಕುಟುಂಬ ಮತ್ತು ವಿವಾಹ, ಅದರ ಬಗ್ಗೆ ನೋಡಿದ್ದೇವೆ. ಚತುರ್ಥ ಸ್ಥಾನ ಸುಖ, ಅದರ ಬಗ್ಗೆ ನೋಡಿದ್ದೇವೆ. ಪಂಚಮ ಸಂತಾನ, ಷಷ್ಠ ಋಣಾರೋಗ ಶತ್ರು, ಸಪ್ತಮ ನೋಡಿದ್ದೇವೆ. ಅಷ್ಟಮ ಇವತ್ತು ಅದರ ಬಗ್ಗೆ ನೋಡ್ತೇವೆ. ನವಮ ನೋಡಬೇಕಾದಂಥ ವಿಚಾರ. ದಶಮ ಉದ್ಯೋಗ ಆಲ್ರೆಡಿ ಕವರ್ ಆಗಿದೆ. ಲಾಭಸ್ಥಾನ, ಹಣದ ವಿಚಾರ ಬಂದಾಗ ದ್ವಿತೀಯ ಮತ್ತು ಲಾಭಸ್ಥಾನ ಎರಡೂ ಕವರ್ ಆಗಿದೆ. ಇನ್ನೊಂದು ವ್ಯಯಸ್ಥಾನ ಒಂದು ಉಳಿದಿರ್ತದೆ, ಅದನ್ನು ಕವರ್ ಮಾಡೋಣ. ನಂತರ ಪರಿಹಾರಗಳು, ಆ ಪರಿಹಾರಗಳ ಬಗ್ಗೆ ಒಂದು ಕ್ಲಾಸನ್ನು ಮಾಡಿ ಈ ಜ್ಯೋತಿಷ್ಯದ ಬೇಸಿಕ್ ಬ್ಯಾಚನ್ನು ಒಂದು ಹಂತಕ್ಕೆ ತರೋಣ. ಮುಂದೆ ಅಡ್ವಾನ್ಸ್ಡ್ ವಿಚಾರಗಳನ್ನು, ಸೆಲೆಕ್ಟಿವ್ ಟಾಪಿಕ್ಸ್, ಇದು ಬಂದು ಆ್ಯಸ್ ಪರ್ ಪ್ರಿಸ್ಕ್ರೈಬ್ ಮಾಡಿದ ಟಾಪಿಕ್ಸ್. ಒಂದು ಕರಿಕ್ಯುಲಮ್ ಏನಿದೆ ಆ ಟಾಪಿಕ್ಸ್ ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು 94ನೇ ಕ್ಲಾಸು. ಆಲ್ಮೋಸ್ಟ್ ಆಲ್ 100 ಕ್ಲಾಸ್ವರೆಗೂ ಇದನ್ನು ಮಾಡಬೇಕು ಅಂತಿದ್ದೇನೆ. ನಂತರ ಎಲೆಕ್ಟೆಡ್ ಟಾಪಿಕ್ಸ್, ಅಡ್ವಾನ್ಸ್ಡ್ ವಿಚಾರದಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವಿನ ಟಾಪಿಕ್ಸ್ ಮಾತ್ರವೇ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಶೆಡ್ಯೂಲಲ್ಲಿರುವಂಥ ಟಾಪಿಕ್ಸ್ ಎಲ್ಲ ಕೂಡ ಈ ಒಂದು ಬೇಸಿಕ್ ಬ್ಯಾಚಲ್ಲಿ ನಡೆಯುತ್ತೆ. ಒಂದು ಸ್ವಲ್ಪ ನೆಗಡಿ, ಅನಾರೋಗ್ಯ ಇರೋದರಿಂದ ಸ್ವಲ್ಪ ಮಧ್ಯೆ ಮಧ್ಯದಲ್ಲಿ ಕೆಮ್ಮು, ಆ ಥರ ಡಿಸ್ಟರ್ಬೆನ್ಸ್ ಇರುತ್ತೆ. ಮತ್ತು ಇವತ್ತು ಅಷ್ಟಮ ಸ್ಥಾನ ವಿಚಾರವನ್ನು ತಿಳ್ಕೊಳ್ಳೋಣ. ಅಷ್ಟಮ ಸ್ಥಾನವನ್ನೇ ನಾವು ನಷ್ಟ ಅಥವಾ ವಿಯೋಗ ಸ್ಥಾನ, ಇದ್ರ ನಾನಾ ರೀತಿಯಾಗಿ ನಾವು ಹೇಳ್ಬೋದು. ಆದರೆ ಜೀವನದಲ್ಲಿ ನಾವು ಏನು ಬಯಸ್ತೀವೋ, ಬಯಸಿದ್ದನ್ನು ಪಡೀಲಿಕ್ಕಾಗದೆ ಯಾವುದೋ ಒಂದು ವಾತಾವರಣದಲ್ಲಿ, ಪ್ರಕೃತಿಯಲ್ಲಿ ಒಂದು ಬದಲಾವಣೆ, ಅದು ನನ್ನ ಪಾಲಿಗೆ ಹೇಗೆ ಅದು ಆ್ಯಕ್ಟ್ ಆಗ್ತದೆ, ಹೇಗೆ ಕೆಲಸ ಮಾಡ್ತದೆ, ಈ ವಿಚಾರಗಳನ್ನೆಲ್ಲ ಕೂಡ ನಾವು ಅಷ್ಟಮ ಸ್ಥಾನದಲ್ಲಿ ನೋಡ್ಬೋದು. ದುಷ್ಟ ಸ್ಥಾನಗಳಲ್ಲಿ 6, 8, 12 ಮನೆಗಳಲ್ಲಿ ಅಷ್ಟಮ ಸ್ಥಾನ ಸ್ವಲ್ಪ ಹೆಚ್ಚಿನ ತೊಂದರೆಗಳನ್ನು ಸೂಚನೆ ಮಾಡುವಂಥ ಮನೆ. ಅಂದರೆ ಲೌಕಿಕ ಜೀವನಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಒಬ್ಬ ಮನುಷ್ಯನ ಹತ್ರ ಸಾಧನೆ ಯಾವ ರೀತಿ ಮಾಡಬೇಕು, ಮಾಡಬೇಕಾದಂಥ ಅವಶ್ಯಕತೆ ಏನಿದೆ ಅಂತ ಒಂದು ಬದಲಾವಣೆಯನ್ನು ತರುವಂಥ ಮನೆಯೇ ಈ ಅಷ್ಟಮ ಸ್ಥಾನ. ಅದಕ್ಕೆ ಅಷ್ಟಮ ಸ್ಥಾನ ಬಲಿಷ್ಠವಾಗಿದ್ರೇ ನವಮ ಸ್ಥಾನ ಆಧ್ಯಾತ್ಮಿಕ ಚಿಂತನೆ, ಭಗವದ್ ಆರಾಧನೆ, ಮನುಷ್ಯನ ಅಲ್ಟಿಮೇಟ್ ಗೋಲ್ ಏನು ಅಂತಂಬುದು ಗೊತ್ತಾಗ್ತದೆ. ಸೊ ಹಾಗಾಗಿ ಮನುಷ್ಯರಲ್ಲಿ ಲೌಕಿಕ ಜೀವನದಲ್ಲಿ ಎಸ್ಪೆಷಲಿ ಮೆಜಾರಿಟಿ 99.999% ಮೆಜಾರಿಟಿ ಪೀಪಲ್ ಇಷ್ಟಪಡದೇ ಇರುವಂಥ ವಿಚಾರಗಳು ಈ ಅಷ್ಟಮ ಸ್ಥಾನದಲ್ಲಿ ಬರುತ್ತೆ. ಜೀವನದಲ್ಲಿ ಪ್ರತಿಯೊಂದು ಕಷ್ಟ ಬರುವುದಕ್ಕೂ ಜೀವನದಲ್ಲಿ ಒಂದು ಅರ್ಥ ಇದೆ. ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ಚೆನ್ನಾಗಿ ಟ್ರೈನ್ ಮಾಡ್ತದೆ. ಆ ಟ್ರೈನ್ ಮಾಡಲಿಕ್ಕೆ ಪಾಸಿಟಿವ್ ಆಗಿ ನೋಡಿದ್ರೆ ಇದೊಂದು ಒಳ್ಳೆಯ ಮನೆ. ಆದರೆ ನಾವು ಬಯಸಿದ್ದು, ನಾವು ಬಂದಿದ್ದು ಯಾಕೆ? ನಾವು ಜೀವನವನ್ನು ಚೆನ್ನಾಗಿ ಮಾಡಿಕೊಳ್ಳೋಕ್ಕೆ. ಆ ಜೀವನವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ತೊಂದರೆ ಕೊಡುವಂಥದ್ದು ಯಾವುದು ಇರುತ್ತೆ, ಅದನ್ನು ಯಾರೂ ಇಷ್ಟಪಡೋದಿಲ್ಲ. ಆ ವಿಚಾರಗಳೆಲ್ಲ ಕೂಡ
ಅಷ್ಟಮ ಸ್ಥಾನದಲ್ಲಿ ಬರುತ್ತೆ. ಈ ಅಷ್ಟಮ ಸ್ಥಾನದ ಬಗ್ಗೆ ನಾವು ಇವತ್ತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನೋಡಬೇಕಾದ್ರೆ ಯಾವುದೇ ಒಂದು ವಿಚಾರಕ್ಕೆ ಅಷ್ಟಮ ಸಂಬಂಧ ಬಂದರೆ ಅಲ್ಲಿ ವಿಯೋಗ ಅಂತೇವೆ. ವಿಯೋಗ ಅಂತಂದರೆ ನಾವು ಬಯಸಿದ್ದು ಯಾವಾಗ ಸಿಗುವುದಿಲ್ಲವೋ ಅದನ್ನು ವಿಯೋಗ. ಯೋಗ ಅಂತಂದರೆ ಬರುವುದು, ವಿಯೋಗ ಅಂದರೆ ಬರದೇ ದೂರ ಹೋಗುವುದು. ಸೊ ಈ ವಿಯೋಗ ಅಂತ ತಗೊಳ್ತೇವೆ. ಸೊ ಈ ಸ್ಥಾನ ಯಾವುದಕ್ಕೆ ಸಂಬಂಧ ಬರುತ್ತೋ ಅಲ್ಲಿ ನಮ್ಮ ಜೀವನದಲ್ಲಿ ಹೋರಾಟ ಶುರುವಾಗ್ತದೆ. ಲಗ್ನಕ್ಕೆ ಅಷ್ಟಮ ಸಂಬಂಧ ಬಂದರೆ ನಾವು ಯಾವುದು ಬಯಸಬೇಕು ಅಂತ ಬಯಸ್ತೀವಿ, ಅದು ನಮ್ಮಿಂದ ದೂರ ಸರಿತದೆ. ದೂರ ಸರಿಯೋದ್ರಿಂದ ಒಂದು ಪಾಠವನ್ನು ಕಲಿಸ್ತದೆ, ಮನುಷ್ಯನನ್ನು ಗಟ್ಟಿಯಾಗಿ ಮಾಡ್ತದೆ, ಮನಸ್ಸನ್ನು ತುಂಬ ಗಟ್ಟಿಯಾಗಿ ಮಾಡ್ತದೆ. ಬಟ್ ಅದು ಬೇರೆ ವಿಚಾರ. ಇನ್ನು ದ್ವಿತೀಯ ಸಂಬಂಧ ಬಂದರೆ ಕುಟುಂಬಕ್ಕೆ ದೂರ ಆಗ್ತಾನೆ. ಅದು ಮಾನಸಿಕವಾಗಿ ದೂರ ಆಗ್ಬೋದು. ಅಷ್ಟಮ ಸ್ಥಾನಕ್ಕೆ ಸಂಬಂಧಪಟ್ಟದೆಲ್ಲ ಮಾನಸಿಕವಾಗಿ, ಶಾರೀರಿಕವಾಗಿ ಅಂದರೆ 6ನೇ ಮನೆ. ಮಾನಸಿಕವಾದಂಥ ಎಲ್ಲ ತೊಂದರೆಗಳಿಗೂ ಕೂಡ ಸೂಚನೆ ಮಾಡುವಂಥದ್ದು ಅಷ್ಟಮ ಸ್ಥಾನ. ಮಾನಸಿಕವಾಗಿ ತೊಂದರೆ ಯಾವಾಗ ಆಗ್ತದೆ? ವಿಯೋಗ ಆದಾಗ, ನಾನು ಬಯಸಿದ್ದು ಸಿಗಲಿಲ್ಲ ಅಂತಂದಾಗ ಮನಸ್ಸಲ್ಲಿ ಹೋರಾಟ ಶುರುವಾಗ್ತದೆ. ಹಾಗೆ ತೃತೀಯಕ್ಕೆ ಸಂಬಂಧ ಬಂದರೆ ನಮ್ಮ ಜೊತೆ ಹುಟ್ಟಿದವರು, ನಮ್ಮ ಸ್ಕಿಲ್ಸು, ಇದೆಲ್ಲ ನಮ್ಮಿಂದ ದೂರ ಆಗ್ತದೆ. ಚತುರ್ಥ ಸಂಬಂಧ ಬಂದರೆ ಸುಖಕ್ಕೆ ಸಂಬಂಧಪಟ್ಟದ ವಿಚಾರ ದೂರ ಆಗ್ತದೆ. ಪಂಚಮ ಸಂಬಂಧ ಬಂದರೆ ಮಕ್ಕಳು, ಜ್ಞಾನ. ಷಷ್ಠ ಸಂಬಂಧ ಬಂದರೆ ಒಳ್ಳೆಯದೇ, ಯಾಕೆಂದರೆ ಶತ್ರುಗಳು ದೂರ ಆಗ್ತಾರೆ, ಅದು ಒಳ್ಳೆಯದೇ ತಾನೇ. ಸೊ ದುಷ್ಟ ಸ್ಥಾನಾಧಿಪತಿಗಳ ಸಂಬಂಧ ಬಂದರೆ ಪರವಾಗಿಲ್ಲ. ಸುಖ ಸ್ಥಾನಗಳು, ಮನುಷ್ಯ ಬಯಸುವಂಥ ವಿಚಾರಗಳ ಸಂಬಂಧ ಬಂದಾಗ ಅದು ತೊಂದರೆ ಆಗ್ತದೆ. ಸಪ್ತಮ ಸಂಬಂಧ ಬಂದರೆ ವಿಯೋಗ. ಲಾಭ ಸಂಬಂಧ ಬಂದರೆ ಬರಬೇಕಾದ ಹಣ ಬರದೇ ಇರುವುದು. ದಶಮ ಸಂಬಂಧ ಬಂದರೆ ನಮ್ಮ ಆದಾಯ ಬರುವಂಥ ಇನ್ಕಮ್ ಸೋರ್ಸಸ್ ಯಾವಾಗೂ ಕೂಡ ತೊಂದರೆ ಆಗುವಂಥದ್ದು. ಸಿಂಪಲಾಗಿ ಈ ಥರ ನೋಡ್ತೇವೆ. 6ನೇ ಮನೆಯಷ್ಟು ಡೀಪಾಗಿ ನೋಡೋ ಅವಶ್ಯಕತೆ ಇಲ್ಲ. ವಿಯೋಗ ಅಂತಂದರೆ ನಾನು ಬಯಸಿದ್ದು ನನಗೆ ಸಿಗದೇ ಇರುವುದು. ಅದು ಯಾವ ಮಾರ್ಗ ಆದರೂ ಆಗಬಹುದು. ಸೊ ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ನಾವು ಯಾವುದನ್ನು ಬಯಸ್ತೀವೋ ಅದು ನಮ್ಮ ಹಿಂದೆ ದೂರ ಹೋಗುವುದಕ್ಕೆ ಈ ನಷ್ಟಸ್ಥಾನ ಕಾರಕ ಆಗ್ತದೆ. ಯಾವಾಗ ಒಬ್ಬ ಮನುಷ್ಯ ಬಯಸಿದ್ದು ದೂರ ಆಗ್ತದೆ? ಒಬ್ಬ ಮನುಷ್ಯ ಬಯಸೋದ್ಯಾಕೆ, ಬಯಸಿದ್ದು ಸಿಗದೇ ಇರುವಂಥದ್ದು ಯಾಕೆ ಅಂತಂದಾಗ ಕರ್ಮ ಸಿದ್ಧಾಂತ ರೋಲ್ ಪ್ಲೇ ಆಗ್ತದೆ. ಜನ್ಮಾಂತರದಲ್ಲಿ ನಾವು ಇದೇ ರೀತಿ ನಡ್ಕೊಂಡಾಗ, ಯಾರಿಗೂ ಕೊಡಬೇಕಾದಂಥ ವಿಚಾರ ಕೊಡದೇ ಇದ್ದಾಗ, ಇನ್ನೊಬ್ಬರ ಸುಖವನ್ನು ತಡೆದಾಗ, ಅದಕ್ಕೆ ಸಂಬಂಧಪಟ್ಟ ಕರ್ಮಗಳೆಲ್ಲ ಅಕ್ಯುಮುಲೇಟ್ ಆಗ್ತದೆ. ಅಕ್ಯುಮುಲೇಟ್ ಆಗಿ 8ನೇ ಮನೆ ಸೂಚನೆ ಮಾಡ್ತದೆ. ಸೊ ಇದು ಶುಭ ಸ್ಥಾನ ಅಂತೂ ಅಲ್ಲ. ಆದರೆ ಜ್ಯೋತಿಷ್ಯನಾದವನು ಇದ್ರ ಬಗ್ಗೆ ತಿಳ್ಕೊಂಡಾಗ ಒಬ್ಬ ಮನುಷ್ಯನಾಗಿ ಯಾವ ರೀತಿ ಗೈಡ್ ಮಾಡಬೇಕು, ಅಷ್ಟಮ ಸ್ಥಾನವನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದೆ. ಜೀವನವನ್ನು ಆಕ್ಸೆಪ್ಟ್ ಮಾಡೋದೇ ಇದೆ. ನನಗೆ ಸಿಗುವುದಿಲ್ಲ ಅಂತ ನಾವು ಮನಸ್ಸು ಆಕ್ಸೆಪ್ಟ್ ಮಾಡಿದರೆ ಅವನಿಗೆ ತೊಂದರೆನೇ ಇಲ್ಲ. ನನಗೆ ಸಿಗುವುದಿಲ್ಲ ಅಂದರೆ ಏನಂತ ಅರ್ಥ ಅಂತ ಯಾರು ಪ್ರಶ್ನೆ ಮಾಡಿಕೊಳ್ತಾರೋ ಅವನಿಗೆ ಜೀವನ ಪರ್ಯಂತ ಮನಸ್ಸಿನಲ್ಲಿ ಹೋರಾಟ ಶುರುವಾಗ್ತದೆ. ಒಂದು ವೇಳೆ ಅವನ ಬಯಸಿದ್ದು ಸಿಕ್ಕಿದ್ರೂ ಕೂಡ ಹೋರಾಟ ಅಂತೂ ಮುಗಿಯೋದಿಲ್ಲ. ಎಷ್ಟೋ ಜನ ನೋಡ್ತೀವಲ್ಲ, ಸಣ್ಣ ತಂದಾಗ ತುಂಬ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟು ಒದ್ದಾಡಿ ಒಂದು ತುತ್ತು ಊಟಕ್ಕೂ ಇಲ್ಲಾರದೆ ಒದ್ದಾಡಿರ್ತಾರೆ. ಆದರೆ ಕಷ್ಟಪಟ್ಟು ಹಾಗೆ ಹಣ ಸಂಪಾದನೆ ಮಾಡಿ ಮೇಲಕ್ಕೆ ಬರ್ತಾರೆ. ಮೇಲಕ್ಕೆ ಬಂದ ಮೇಲೆ ಕೂಡ ಖುಷಿಯಾಗಿರಬೇಕು ಬೇಡವೋ? ಭಗವಂತ ಚೆನ್ನಾಗಿ ಹಿಡಿದ ನಿಮ್ಮಂದರೆ ಈಗಿತ್ತು, ಹಿಂದೆ ಎಲ್ಲಿತ್ತು, ಚಿಕ್ಕಂದ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಿವ ನಿಮಗೆ ಅಂತಂತಾರೆ. ಅಂದರೆ ನಡೆದು ಹೋದದ್ದನ್ನೇ ನೆನೆಸಿಕೊಂಡು ಇರೋದನ್ನು ಕೈ ಬಿಟ್ಕೊಳ್ತಾರೆ. ಇದೇ ಅಷ್ಟಮ ಸ್ಥಾನ. ನಾವು ಬಯಸಿದ್ದು ಸಿಗದೇ ಇದ್ದಾಗ, ಅಥವಾ ನಾವು ಬಯಸಿ ಇನ್ನು ಸಾಕಾಗಿ ಬೇಡವೇ ಬೇಡಪ್ಪ ಅಂತಂಬೋಳು ಸಿಕ್ಕಾಗ ಆಗುವಂಥ ಪರಿಣಾಮಗಳಿದು. ತುಂಬ ಒದ್ದಾಡಿಸಿ ಸಿಕ್ತಂದ್ಕೊಳ್ಳಿ, ಅವನಿಗೇನು ಸುಖ ಇರೋಲ್ಲ ಅದರಿಂದ. ಯಾಕೆಂತಂದರೆ ಈ ವಸ್ತುವು ಪಡೆಯೋದ್ರ ಮುಂದೆ ಇರುವಂಥ ದುಃಖ ಅನುನಿತ್ಯ ಅವನಿಗೆ ನೆನಪಾಗ್ತಾ ಇರುತ್ತೆ.
ಅದರಿಂದ ಬಂದಂಥ ಸುಖವನ್ನು ಕೂಡ ಅವನು ಸುಖ ಅಂತ ಅದನ್ನು ಕನ್ಸಿಡರ್ ಮಾಡಲಾರ. ಸೊ ಹಾಗಾಗಿ ಈ ಅಷ್ಟಮ ಸ್ಥಾನ ವಿಚಾರದಲ್ಲಿ ತುಂಬ ಕಾಳಜಿಯನ್ನು ವಹಿಸಬೇಕು. ಆಯಿತು, ಹಿಂದೆ ಜನ್ಮ ಏನೋ ಆಯಿತು, ಅದಕ್ಕೆ ಸಂಬಂಧಪಟ್ಟ ಕರ್ಮ ಹುಟ್ಟಿತು, ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ, ಆಯಿತು ಅನುಭವಿಸೋಣ ಅಂತಂದು ನಾವು ಇದರ ಬಗ್ಗೆ ಸರಿಯಾದಂಥ ಅರಿವು ಪಡೆಯದೇ ಇದ್ದರೆ ಇನ್ನೂ ಒಂದು ತೊಂದರೆ ಇದೆ. ಏನಂತಂದರೆ, ಈ ಜನ್ಮ ಮುಗೀತು, ಮುಂದಿನ ಜನ್ಮ ಉಂಟಲ್ವ, ಮುಂದಿನ ಜನ್ಮಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಏನು, ಈ ಜನ್ಮದಲ್ಲಿ ನಾವೇನು ಮಾಡ್ತೀವೋ ಅದೇ ಮುಂದಿನ ಜನ್ಮದಲ್ಲಿ ಪಡಿತೇವೆ. ಕೇವಲ ಇದೊಂದೇ ಅಲ್ಲ, ಜನ್ಮಾಂತರ ಇದೆ. ಹಾಗಾಗಿ ಈ ಜನ್ಮದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅಂತಂಬೋ ಒಂದು ಪಾಠವನ್ನು ಕೂಡ ಈ ಅಷ್ಟಮ ಸ್ಥಾನ ಕಲಿಸುತ್ತೆ. ಯಾವುದು ಮಾಡಿದ್ದರಿಂದ ನನಗೆ ಈ ಥರ ತೊಂದರೆ ಆಗಿದೆ, ಅದೇ ಮತ್ತೆ ರಿಪೀಟ್ ಆದರೆ ಮುಂದೆ ಅದೇ ತೊಂದರೆ ಹೇಗೆ ಬರುತ್ತೆ ಅಂತಂಬೋದು ಕೂಡ ನಮಗೆ ಅರಿವು ಆಗ್ತದೆ. ಹಾಗಾಗಿ ಅಷ್ಟಮ ಸ್ಥಾನವನ್ನು ಸರಿಯಾಗಿ ಸ್ಟಡಿ ಮಾಡೋದರಿಂದ ಅದೇ ತಪ್ಪು ಮತ್ತೆ ರಿಪೀಟ್ ಆಗದೆ ಸೇಫ್ ಗಾರ್ಡ್ ಮಾಡ್ಕೋಬೋದು ನಮ್ಮ ಜೀವನವನ್ನು. ಹಿಂದೆ ಮಾಡಿದ್ದು ಇಲ್ಲಿಗೆ ನಿಂತು ಹೋಗಲಿ, ಮುಂದೆ ಅಥವಾ ಮತ್ತು ಮರುಗಳಿಸೋದು ಬೇಡ. ಆ ರೀತಿ ಒಂದು ಜಾಗೃತಿಯನ್ನು ವಹಿಸಲಿಕ್ಕೆ ಈ ಅಷ್ಟಮ ಸ್ಥಾನದ ಬಗ್ಗೆ ಸ್ಟಡಿ ಮಾಡೋದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಓಕೆ, ನಾವು ಪೂರ್ಣ ಅಲ್ಲದಿದ್ದರೂ ಕೂಡ ಸ್ವಲ್ಪ ಇದರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅಷ್ಟಮ ಸ್ಥಾನ ಯಾವ್ಯಾವ ವಿಚಾರಗಳನ್ನು ಸೂಚನೆ ಮಾಡ್ತದೆ ಅದನ್ನು ಮಾತ್ರ ತಿಳ್ಕೊಳ್ಳೋಣ. ಅದು ಹೇಗೆ ಅಪ್ಲೈ ಮಾಡೋದು ಅಂತಂಬೋ ವಿಚಾರ ಬೇಡ, ಯಾಕಂತಂದರೆ ದುಃಖದ ವಿಷಯ ಆದ ಕಾರಣ ಹೇಗೆ ಅಪ್ಲೈ ಮಾಡಿದ್ರೂ ಕೊನೆಗೆ ನಮ್ಮ ಮನಸ್ಸು ಕೆಲಸ ಮಾಡೋದಿಲ್ಲ. ಕಷ್ಟ ಬಂದಾಗ ಫಸ್ಟ್ ಏನಾಗ್ತದೆ ಅಂದರೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಕಷ್ಟ ಬಂದಾಗಲಿ, ಕೋಪ ಬಂದಾಗಲಿ, ಅಹಂಕಾರ ಆಶೆಗಳು ಒಂದು ರೇಂಜನ್ನು ಕ್ರಾಸ್ ಮಾಡಿದಾಗಲಿ ಫಸ್ಟು ಬುದ್ಧಿ ಕೆಲಸ ಮಾಡೋದಿಲ್ಲ. ಬುದ್ಧಿ ಕೆಲಸ ಮಾಡಲಿಲ್ಲ ಅಂತಂದರೆ ನಮ್ಮ ಮನಸ್ಸು, ನಮ್ಮ ತಲೆಯಲ್ಲಿ ಏನೂ ಹೊಳೆಯಲ್ಲ. ಇನ್ಯಾರಾದರೂ ತಲೆಯಲ್ಲಿ ಹೊಳೆದವರು ನಮಗೆ ಹೇಳಿದರೂ ಕೂಡ ಅದನ್ನು ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ನಮ್ಮ ತಪ್ಪನ್ನು ತಿದ್ದಿಕೊಳ್ಳುವಂಥ ಕಾಲ ಅಲ್ಲ. ಹಾಗಾಗಿ ಇದನ್ನು ಜಸ್ಟ್ ಸ್ಟಡಿ ಮಾಡಿ ಆ ಥರ ಸ್ಥಿತಿಗೆ ಹೋಗದೇ ಇದ್ರೇ ಸೇಫ್. ಹೋದ ಮೇಲೆ ನಮ್ಮ ಕಂಟ್ರೋಲ್, ನಮ್ಮ ನಿಯಂತ್ರಣದಲ್ಲಿ ನಾವು ಇರೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು. ಮೊದಲಿಗೆ ಅಷ್ಟಮ ಸ್ಥಾನ ಏನು ಸೂಚನೆ ಮಾಡ್ತದೆ? ಲೈಫ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ರಿಯಲ್ಲಾಗಿ ಹೇಳಬೇಕಾದ್ರೆ ಜೀವನದ ರೂಪಾಂತರಗಳು ಮತ್ತು ಜೀವನವನ್ನು ಬದಲಾಯಿಸುವಂಥ ಘಟನೆಗಳು, ಇದೆಲ್ಲ ಕೂಡ ಈ ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. 8ನೇ ಮನೆ ಹಠಾತ್ ಬದಲಾವಣೆಗಳು, ಸಡನ್ನಾಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ಸಡನ್ನ ಬದಲಾವಣೆ. ಅದಕ್ಕೆ ನೋಡಿ, ನಾವು ಹಣಸ್ಥಾನ ಸಂಬಂಧಪಟ್ಟ ವಿಚಾರವನ್ನು ನೋಡಿದಾಗ ಕೂಡ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂತ ಒಂದು ಟಾಪಿಕ್ ನೋಡ್ತೀವಿ. ಸಡನ್ ಮನಿ, ಅನ್ಎಕ್ಸ್ಪೆಕ್ಟೆಡ್ ಮನಿ, ಇದೆಲ್ಲ ಏನು ಸಡನ್ನ ಬದಲಾವಣೆ ಆಗುವಂಥದ್ದು. ಅದು ಒಳ್ಳೆಯದಾಗ್ಬೋದು, ಕೆಟ್ಟದ್ದು ಆಗ್ಬೋದು. ಸಡನ್ನಾಗಿ ಬದಲಾವಣೆ ಆಗುವಂಥದ್ದೆಲ್ಲ ಕೂಡ ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. ಅಷ್ಟಮ ಸಂಬಂಧ ಬಂದಾಗ ತುಂಬ ಅಲರ್ಟ್ ಆಗಿರಬೇಕು. ಜೀವನವನ್ನು ಯಾವ ರೀತಿ ಹೋದ್ರೂ ಆ ರೀತಿ ನನ್ನ ಮನಸ್ಸು ಅದನ್ನು ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸು ಬೇಗ ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಮನಸ್ಸು ಅಡ್ಜಸ್ಟ್ ಆಗೋ ತನಕ ನಮಗೆ ನರಕ ಕಾಣುತ್ತೆ. ಮನಸ್ಸು ಆಕ್ಸೆಪ್ಟ್ ಮಾಡಬೇಕು. ಕೆಲವೇ ನೋಡಿ, ಇಷ್ಟವಾದವ್ರನ್ನ ಯಾರನ್ನೋ ಕಳ್ಕೊಂಡಿರ್ತಾರೆ. ಕಳ್ಕೊಂಡಾಗ ಕೆಲವಿನ ಜನ ಕಳ್ಕೊಂಡ ದಿನ ನೋವಾಗ್ತದೆ, ಅಳು ಬರುತ್ತೆ. ಸೆಕೆಂಡ್ ದಿನ ಸ್ವಲ್ಪ ಡೆನ್ಸಿಟಿ ಕಡಿಮೆ ಆಗ್ತದೆ. ಆ 10 ದಿನ ಕರ್ಮಗಳಾದಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ. 1 ತಿಂಗಳ ನಂತರ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ಕೆಲವಿನ ಜನ 1 ವರ್ಷ ಆದರೂ ನಾರ್ಮಲ್ ಸ್ಥಿತಿಗೆ ಬರಲ್ಲ. ಅದೇ ನೆನೆಸ್ಕೊಂಡು ಒದ್ದಾಡ್ತಾ ಇರ್ತಾರೆ. ಸೊ ಬೇಗ ಆಗಬೇಕು. ಯಾಕಂದರೆ ಬೇಗ ನಾವು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ಕೂಡ ಅಷ್ಟಮ ಸ್ಥಾನವೇ. ಬೇಗ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಮನಸ್ಸು ಬದಲಾಗೋ ತನಕ ಅದು ನಮಗೆ ನೋವು ಕೊಡ್ತಾ ಇರುತ್ತೆ. ಮನಃಶಾಸ್ತ್ರದಲ್ಲಿ ನಾವು ನೋಡಿದ್ವಲ್ಲ, ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಯಾವ ಥರದ ಸಂಬಂಧವೂ ಇರೋದಿಲ್ಲ. ಕೇವಲ ಮಾನಸಿಕವಾಗಿ ನಾವು ನಿರ್ಮಾಣ ಮಾಡಿಕೊಂಡಂಥ ಪ್ರಪಂಚ ಇದು. ಅಷ್ಟೇ ಆಗಲಿ, ಈ ರಿಲೇಷನ್ಶಿಪ್ಸ್ಗೆ ಅದಕ್ಕೆಲ್ಲ ಕೂಡ ಅರ್ಥ ಇಲ್ಲ ಅಂತೇಳಿ ಭಗವದ್ಗೀತೆಗೂ ನೋಡಿದ್ವಿ 2ನೇ ಅಧ್ಯಾಯದಲ್ಲಿ. ಅದೇ ರೀತಿ ಮೋಕ್ಷಧರ್ಮ ಪರ್ವದಲ್ಲಿ ಕೂಡ ಬ್ರಾಹ್ಮಣ ರಾಜನಿಗೆ ಹೇಳಿದ ವಿಚಾರವನ್ನು ನೋಡಿದ್ವಿ. ಅದೆಲ್ಲ ಪ್ರಾಕ್ಟಿಕಲ್ಲ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಇದು ಕೇವಲ ಕೇಳೋದಕ್ಕೆ ಮಾತ್ರವೇ, ಅದನ್ನು ಜೀವನದಲ್ಲಿ ನಾವು ಅನುಭವಿಸೋದಕ್ಕೆ ಅದು ಪ್ರಯೋಜನ ಇಲ್ಲ ಅಂತಂದಾಗ ಯಾವ ಸಬ್ಜೆಕ್ಟು ನಮಗೆ ಜೀವನದಲ್ಲಿ ಉಪಕಾರಿ ಮಾಡೋದಿಲ್ಲ. ಸೊ
8ನೇ ಮನೆ ಏನು ಮಾಡ್ತದೆ, ಹಠಾತ್ ಬದಲಾವಣೆಗಳನ್ನು ಸೂಚನೆ ಮಾಡ್ತದೆ. ಆಧ್ಯಾತ್ಮಿಕ ಜಾಗೃತಿಗಳು ಅಥವಾ ಆಘಾತಕಾರಿ ಘಟನೆಗಳಿಂದ ಜೀವನದ ತೀವ್ರವಾದಂಥ ತಿರುವುಗಳನ್ನು ಸೂಚಿಸ್ತದೆ. ಕೆಲವಿನ ಸಂಘಟನೆಗಳನ್ನ ನಡೆಯೋದ್ರಿಂದ ನಾವು ಸಡನ್ನಾಗಿ ಸ್ಪಿರಿಚುವಲಿ ಕನೆಕ್ಟ್ ಆಗ್ಬೋದು. ನಾವು ಯಾವುದೋ ಒಂದು ತುಂಬ ಇಷ್ಟಪಟ್ಟಿರ್ತೇವೆ, ಅದು ನಮ್ಮಿಂದ ದೂರ ಆಯಿತು. ಆ ದೂರ ಆಗೋದ ವಿಚಾರದಲ್ಲಿ, ಪಡೆಯೋ ವಿಚಾರದಲ್ಲಿ ಮನಸ್ಸನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಅಲ್ಲಿ ಇಲ್ಲಿ ಪ್ರವಚನಗಳನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದು ಸಡನ್ನಾಗಿ ಸ್ಪಿರಿಚುವಲಾಗಿ ಕನೆಕ್ಟ್ ಆಗ್ಬೋದು. ಇಲ್ಲ, ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೋಸ್ಕರ ಬದಲಾವಣೆ ಮಾಡ್ಕೊಳ್ತಾನೆ. ಒಂದು ಪ್ರಾಬ್ಲಮಿಂದ ಡೈವರ್ಟ್ ಮಾಡ್ಕೊಳ್ಳಿ ಇನ್ನೊಂದು ಪ್ರಾಬ್ಲಮ್ಗೆ ಹೋಗ್ತಾನೆ. ಲೈಕ್ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗ್ಬೋದು, ಹೆಂಡ ಕುಡಿಯೋದಾಗಲಿ, ಅಥವಾ ಇಷ್ಟವಾದಂಥ ವಿಚಾರಗಳ ಮೇಲೆ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ಳೋದಾಗಲಿ. ಒಂದು ಪ್ರಾಬ್ಲಮಿಂದ ಇನ್ನೊಂದು ಪ್ರಾಬ್ಲಮ್ಗೆ, ಎಲ್ಲೋ ಲವ್ ಫೇಲ್ಯೂರ್ ಆಯಿತು, ಆ ಹುಡುಗಿಯಿಂದ ಹೊರಗೆ ಬರಲಿಕ್ಕೋಸ್ಕರ ಇವನೇನು ಮಾಡ್ತಾನೆ, ಇನ್ನೊಬ್ಬ ಹುಡುಗಿನ ಲವ್ ಮಾಡ್ತಾನೆ. ನಾಳೆ ಎಂದೋ ಒಂದಿನ ಅದು ಕೂಡ ಅದೇ ಪ್ರಾಬ್ಲಮೇ ಬರುತ್ತೆ. ಇದು ಸೊ ಸಮಸ್ಯೆಯಿಂದ ಸಮಸ್ಯೆಗೂ ಹೋಗಬಹುದು. ಸಮಸ್ಯೆ ಕಡಿಮೆ ಮಾಡಿಕೊಳ್ಳೋ ಕ್ರಮದಲ್ಲಿ ಆಧ್ಯಾತ್ಮಿಕಕ್ಕೂ ಹತ್ತಿರ ಆಗ್ಬೋದು. ಎಷ್ಟೋ ಸಲ ಈ ಥರ ಆಧ್ಯಾತ್ಮಿಕ ಮಾರ್ಗ ಹಿಡಿದವರು ಬಹಳ ಜನ ಇದ್ದಾರೆ. ಪುರಂದರದಾಸರಿದ್ದಾರೆ, ಅನ್ನಮಾಚಾರ್ಯರು, ತ್ಯಾಗರಾಜರು, ಈ ಥರ ಒಳ್ಳೊಳ್ಳೆ ರೋಲ್ ಮಾಡೆಲ್ಸ್ ನೋಡಿದ್ರೆ ಅವರು ಕಷ್ಟವನ್ನು ಅನುಭವಿಸಿ ಆ ಕಷ್ಟವನ್ನು ಹೊರಗೆ ಬರಲಿಕ್ಕೆ ಮಾಡುವಂಥ ಪ್ರಯತ್ನದಲ್ಲಿ ಆಧ್ಯಾತ್ಮಿಕಕ್ಕೆ ಬಂದವರೋದಲ್ಲ. ವಾಲ್ಮೀಕಿ ಮಹರ್ಷಿಗಳನ್ನು ನೋಡ್ಬೋದು. ಇನ್ನು ಕೆಲವಿನ ಜನ ಆಧ್ಯಾತ್ಮಿಕದಲ್ಲಿ ಇದ್ದು ಹೊರಗೆ ಬರೋ ಆ ಒಂದು ಮಾನಸಿಕ ಒಂದು ನೋವಿಂದ ಹೊರಗೆ ಬರಲಿಕ್ಕೆ ಈ ಸುಖ ಇಲ್ಲದ್ರೆ ಇನ್ನೊಂದು ಸುಖ ಅಂತೇಳಿ ಇನ್ನೊಂದು ಸುಖಕ್ಕೆ ಹೋಗಿ ಜೀವನವನ್ನು ಹಾಳು ಮಾಡಿಕೊಂಡವರು ಇದ್ದಾರೆ. ನಾವು ನಮ್ಮ ಜೀವನದಲ್ಲಿ ನಾವು ಆ ಥರ ಜನಗಳನ್ನ ಭಾಳಷ್ಟು ಜನ ನಾವು ನೋಡ್ಬೋದು. ಇದು 8ನೇ ಮನೆ ಸೂಚನೆ ಮಾಡ್ತದೆ. ಸೊ ಈ ಇಲ್ಲಿ 8ನೇ ಮನೆ ಸೂಚನೆ ಮಾಡುವಂಥ ರೂಪಾಂತರಗಳೇನಿದೆ ಅದು ಅಗತ್ಯವಾಗಿ ಕೆಟ್ಟದಾಗಬೇಕು ಅಂತೇನೂ ಇಲ್ಲ. ಮನುಷ್ಯ ಆಳವಾದ ವೈಯಕ್ತಿಕ ಬೆಳವಣಿಗೆಗೆ ಕಾರಣ ಆಗಬಹುದು. ಅದೇ ಹೇಳ್ತಾರಲ್ಲ, ನಿಮಗೊಂದು ಅವಕಾಶ ಕೊಡ್ತದೆ. ನೀನು ಬಂದಿದ್ದು ಇದಕ್ಕೋಸ್ಕರ. ನಿಜವಾಗೂ ನಾವು ಆಧ್ಯಾತ್ಮಿಕದಲ್ಲಿ ನೋಡಿದ್ರೆ 2ನೇ ಅಧ್ಯಾಯ ಭಗವದ್ಗೀತೆ ಹೇಳುತ್ತೆ, ಮೋಕ್ಷ ಧರ್ಮ ಪರ್ವ ಹೇಳುತ್ತೆ, ಕರ್ಮ ಸಿದ್ಧಾಂತ ಹೇಳುತ್ತೆ. ನೀವು ಯಾವುದೇ ಉಪನಿಷತ್ತನ್ನು ಟಚ್ ಮಾಡಿ ಇದನ್ನೇ ಹೇಳೋದು, ನಾವು ಭೂಮಿಗೆ ಬಂದಿದ್ದು ಸುಖ ಪಡಲಿಕ್ಕಲ್ಲ. ಆದರೆ ಇಲ್ಲಿ ಸುಖ ಇರುತ್ತೆ. ಹೇಗಿರುತ್ತೆ? ಶಾಲೆಗೆ ಹೋಗುವಂಥ ಹುಡುಗನಿಗೆ ತಂದೆ ತಾಯಿ ಅವನನ್ನು ಶಾಲೆಯಲ್ಲಿ ಹೋಗಿ ಅದನ್ನು ಉತ್ಸಾಹ ಬರಲಿಕ್ಕೋಸ್ಕರ ಹೋಗೋ ಕಾಲಕ್ಕೆ 2 ಚಾಕ್ಲೇಟ್ ಕೊಡ್ತಾರೆ. ನೀವು ಬಂದ ಮೇಲೆ ಸೈಕಲ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ ಎಲ್ಲ ಅವರಿಗೆ ಹೇಳ್ತಾರೆ, ಕೊಡಿಸ್ತಾರೆ ಕೂಡ. ಆದರೆ ಮುಖ್ಯವಾದ ಉದ್ದೇಶ ಓದಿಕೊಳ್ಳೋದು. ಸ್ಕೂಲಿಗೆ ಹೋಗೋದ್ರಲ್ಲಿ ಸಂತೋಷ ಇರುತ್ತೆ, ಅಲ್ಲಿ ಜೊತೆ ಹುಡುಗರು ಕೂಡ ಮಾತಾಡ್ತೇವೆ, ಆಟ ಆಡ್ತೇವೆ, ಎಲ್ಲರ ಜೊತೆ ಎಂಜಾಯ್ ಮಾಡ್ತೇವೆ, ತಂದೆ ತಾಯಿಗಳು ಪ್ರೀತಿ ಮಾಡ್ತಾರೆ. ಸೊ ಈ ಥರ ಎಂಜಾಯ್ಮೆಂಟು ಇರುತ್ತೆ, ಅದರ ಜೊತೆಗೆ ಓದೋ ಇರುತ್ತೆ. ಬಟ್ ಮುಖ್ಯ ಓದೇ. ಅದೇ ರೀತಿ ನಾವು ಜೀವನದಲ್ಲಿ ಇಲ್ಲಿಗೆ ಬಂದಿದ್ದು ಎಲ್ಲ ಥರದ ಕೌಟುಂಬಿಕ ಸುಖಗಳೆಲ್ಲ ಇರುತ್ತೆ. ಆದರೆ ಮುಖ್ಯವಾದಂಥ ಗೋಲೇನು ಅವುಗಳನ್ನು ಅನುಭವಿಸ್ಲಿಕ್ಕೆ ನಾವು ಬಂದಿಲ್ಲ. ಜೀವನ ಅಂತ ಪಾಠ ಕಲೀಲಿಕ್ಕೆ ಒಂದು ಶಾಲೆಗೆ ಬಂದಿದ್ದೇವೆ ಅಷ್ಟೇ. ಇದನ್ನು ಮರ್ತುಬಿಟ್ಟಾಗ ಏನಾಗ್ತದೆ, ನೋವಾಗ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಅಗತ್ಯವಾಗಿ ಅಷ್ಟಮ ಸ್ಥಾನ ಕೆಟ್ಟದಾಗಬೇಕು ಅಂತೇನಿಲ್ಲ. ಒಬ್ಬ ಮನುಷ್ಯನ ಆಳವಾಗಿ ಆಲೋಚನೆ ಮಾಡೋ ರೀತಿ ಮಾಡ್ತದೆ. ಆಳವಾಗಿ ಒಬ್ಬ ಮನುಷ್ಯ ಯಾವಾಗ ಆಲೋಚನೆ ಮಾಡ್ತಾನೆ? ಕಷ್ಟ ಬಂದಾಗೆ. ಸುಖ ಬಂದಾಗ ಯಾರೂ ಆಲೋಚನೆ ಮಾಡೋದಿಲ್ಲ. ಸುಖ ಬಂದಾಗ ತನ್ನನ್ನು ತಾನೇ ಮರಿತಾನೆ. ಆದರೆ ಕಷ್ಟ ಬಂದಾಗ ಯಾಕೆ ಬಂತು, ನನಗೇ ಯಾಕೆ ಬಂತು, ನನಗೆ ಬರೋದಂದ್ರೆ ಏನು, ದೇವರು ನನಗೆ ಯಾಕೆ ಕಷ್ಟ ಕೊಟ್ಟ, ಎಲ್ಲರ ಹತ್ರ ಹೋಗ್ತೇವೆ, ಜ್ಯೋತಿಷ್ಯರ ಹತ್ರ ಹೋಗ್ತೇವೆ, ಪೌರೋಹಿತರ ಹತ್ರ ಹೋಗ್ತೇವೆ, ಅರ್ಚಕರ ಹತ್ರ ಹೋಗ್ತೇವೆ. ಕೊನೆಗೆ ಯಾರು ಕಾಣಿಸಿದ್ರೂ ಅವನಿಗೆ ಪರಾಶರ ಮಹರ್ಷಿಗಳು, ವ್ಯಾಸ ಮಹರ್ಷಿದಂಗೆ ಕಾಣ್ತಾರೆ ಕಷ್ಟ ಬಂದಾಗ. ಅದೇ ಸುಖ ಬಂದಾಗ ಯಾರೂ ಕಣ್ಣಿಗೆ ಕಾಣಿಸಲ್ಲ, ಸುಖ ಒಂದೇ ಕಾಣುತ್ತೆ. ಸೊ ಹಾಗೆ ಒಬ್ಬ ಮನುಷ್ಯ ಒಂದು ವಿಚಾರದ ಬಗ್ಗೆ ಆಳವಾಗಿ ಆಲೋಚನೆ ಮಾಡೋದು ಯಾವಾಗ ಅಂತಂದರೆ ಕಷ್ಟ ಬಂದಾಗ. ಅದಕ್ಕೆ ಒಂದು ಅವಕಾಶ ಕೊಡೋದು ಅಷ್ಟಮ ಸ್ಥಾನ. ಒಂದು ವೈಯಕ್ತಿಕವಾಗಿ ಬೆಳವಣಿಗೆ, ಒಬ್ಬ ಮನುಷ್ಯ ಬೆಳವಣಿಗೆ ಯಾವಾಗ ಆಗುತ್ತೆ? ಕಷ್ಟದ ಹೊಡೆದಾಟ ಇದ್ದಾಗಿ ಅವನಿಗೆ ಜೀವನದಲ್ಲಿ ಮೇಲಕ್ಕೆ ತುಂಬ ಸ್ಟೇಬಲ್ ಆಗಿಬಿಡ್ತಾನೆ ಅವನು. ತಂದೆ ತಾಯಿಂದ್ರೆಲ್ಲ ನೋಡಿ ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ಒಂದು ಹಂತದಲ್ಲಿ ನಿಂತುಕೊಳ್ತಾರೆ. ಅದೇ ಚಿಕ್ಕಂದಾಗಿಂದ ಸುಖಪಟ್ಟು ಪಟ್ಟು ಪಟ್ಟು ದೊಡ್ಡವರಾದ ಮೇಲೆ ಭಿಕ್ಷೆ ಬೇಡಲಿಕ್ಕೆ ಕೂಡ ಅವನಿಗೆ ಕೈಲಾಗದೆ ನಾಮೋಷಿಯಿಂದ ಒದ್ದಾಡುವಂಥ ಜನವೂ ಇದ್ದಾರೆ. ಹಾಗಾಗಿ ಮನುಷ್ಯನಿಗೆ ಜೀವನ ಅಂತಂದರೆ ಏನು ತಿಳಿಸಿಕೊಳ್ಳೋದೇ ಈ ಅಷ್ಟಮ ಸ್ಥಾನ.
6ನೇ ಮನೆ ಬಂದು ಶಾರೀರಿಕವಾದಂಥ ನೋವುಗಳಿಂದ ನಮ್ಮನ್ನು ಬದಲಾವಣೆ ಮಾಡ್ತದೆ. ಅಷ್ಟಮ ಸ್ಥಾನ ಮಾನಸಿಕವಾದಂಥ ನೋವಿನಿಂದ ನಮ್ಮ ತಿಳುವಳಿಕೆಯನ್ನು ಬೆಳೆಸಿ ಒಂದು ಅವಕಾಶ, ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ತದೆ. ಹೇಗೆ ಜೀವನ ಮಾಡಬೇಕು ಅಂತಂಬ ಸ್ಕಿಲ್ಲು ಕಷ್ಟ ಬಂದಾಗೆ ಗೊತ್ತಾಗ್ತದೆ, ಸುಖ ಬಂದಾಗ ಯಾರಿಗೂ ಗೊತ್ತಾಗಲ್ಲ. ಅದು ಅಷ್ಟಮ ಸ್ಥಾನ ಮಾಡೋ ಕೆಲಸ. ಒಂದು ವೇಳೆ ಅಷ್ಟಮಾಧಿಪತಿ ಏನಿದೆ, ಜ್ಯೋತಿಷ್ಯಕ್ಕೆ ಬರೋಣ. ಅಷ್ಟಮಾಧಿಪತಿ ಶುಭ ಸ್ಥಾನದಲ್ಲಿದ್ದರೆ, ನಾವು ಮಾಮೂಲಾಗಿ ಏನು ನೋಡ್ತೇವೆ, ಶುಭ ಸ್ಥಾನ ಅಂತಂದರೆ ಏನು, ಪುಣ್ಯ ಸಂಬಂಧ ಇದ್ದರೆ. ಶುಭಗ್ರಹಗಳೇನು ಸೂಚನೆ ಮಾಡ್ತದೆ, ಪುಣ್ಯವನ್ನು ಸೂಚನೆ ಮಾಡ್ತದೆ. ಪಾಪಗ್ರಹಗಳು ಪಾಪವನ್ನು ಸೂಚನೆ ಮಾಡ್ತದೆ. ಸೊ ನಿಮಗೆ ಎಲ್ಲೋ ಒಂದು ಕಡೆ ಪುಣ್ಯ ಸಂಬಂಧ ಇದ್ದರೆ, ಪುಣ್ಯ ಹೆಂಗೆ ಬರುತ್ತೆ, ನೀವು ಮಾಡಬೇಕಾದಂಥ ಕರ್ತವ್ಯ ಮಾಡೋದಾಗಲಿ, ಯಾರಿಗೇ ಒಂದು ಸಹಾಯ ಮಾಡೋದಾಗಲಿ, ಅದರಿಂದ ಪುಣ್ಯ ಜನರೇಟ್ ಆಗ್ತದೆ. ಆ ಥರ ಪುಣ್ಯ ಜನರೇಟ್ ಆದರೆ ಇಲ್ಲಿ ನಿಮಗೆ ಅದು ಸಹಾಯ ಮಾಡ್ತದೆ. ಸೊ ಅಷ್ಟಮಾಧಿಪತಿ ಶುಭ ಸ್ಥಾನದಲ್ಲಿದ್ದರೆ ಏನಾಗ್ತದೆ, ಶುಭ ರೂಪಾಂತರಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಬದಲಾವಣೆ. ಕಷ್ಟ ಬರುತ್ತೆ, ಆ ಕಷ್ಟ ಯಾವುದಕ್ಕಾಗಿ ಅಂತಂದರೆ ಒಳ್ಳೆ ಚೇಂಜ್ ಬರಲಿಕ್ಕೋಸ್ಕರ. ತುಂಬ ಒಳ್ಳೆಯದೇ ಅದು. ನಾನು ಓದೋ ಕಾಲಕ್ಕೆ ಉದ್ಯೋಗಗಳು ಬೇಕು ಅಂಥೇಳಿ ಎಷ್ಟೋ ಕಡೆ ಒಂದು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಇಲ್ಲ ನಾನು. ಎರಡನೇದು, ದೊಡ್ಡ ಓದುಗಳು ಓದಬೇಕಂದ್ರೆ ಸ್ಪೆಷಲಾಗಿ ಕೋರ್ಸುಗಳು ಮಾಡಬೇಕು, ಅದಕ್ಕೆ ಹಣ ಇಲ್ಲ. ಹಾಗಾಗಿ ಭಾಳಷ್ಟು ತೊಂದರೆಗಳಿಂದ ಕೆಲವಿನ ಕೋರ್ಸುಗಳಲ್ಲಿ ಸೀಟ್ ಬಂದರೂ ಕೂಡ ಅದನ್ನು ಫೀಸ್ ಕಟ್ಟಲಿಕ್ಕೂ ಕೂಡ ಆಗದೆ ಬಿಟ್ಟುಕೊಂಡಂಥ ಸಂದರ್ಭಗಳುಂಟು. ಎಷ್ಟೋ ಸಲ ನಾನೇ ಅಂದುಕೊಡ್ತೀನಿ, ಈ ಜ್ಯೋತಿಷ್ಯದ ಪಾಠ ಮಾಡೋ ಫೀಲ್ಡ್ ಬರದೇ ಮುಂಚಿತವಾಗಿ ನಾನು ಅಂದ್ಕೊಡ್ತಿದ್ದೆ. ಸೊ ಆ ಥರ ನಮ್ಮಪ್ಪ ಎಲ್ಲೋ ಒಂದು ಕಡೆ ಸಾಲಾಗೆಲ್ಲ ತೊಗೊಂಡು ಮಾಡಿದ್ದರೆ ನಾನು ಆ ಪೊಸಿಷನ್ನಾಗಿರ್ತಿದ್ನಲ್ಲ, ನಾನು ವಿದೇಶಕ್ಕೆ ಹೋಗ್ತಿದ್ನಲ್ಲ. ಈ ಥರ ಬರ್ತಿತ್ತು ಪ್ರಾರಂಭದಲ್ಲಿ. ಮತ್ತೆ ಅರ್ಥ ಆಯಿತು, ಇಲ್ಲ ಈಗ ಸರಿಯಾಗಿ ಅವತ್ತು ಸೀಟ್ ಬರದೆ ನಮ್ಮಪ್ಪ ಅದಕ್ಕೆ ಹಣ ಕೊಡದೇ ಇದ್ದಿದ್ದು ತುಂಬ ಒಳ್ಳೆಯದಾಯಿತು ಅಂತ ಈಗ ಅನಿಸುತ್ತೆ. ಸೊ ಖಂಡಿತವಾಗಿ ಕೆಟ್ಟದಾಗಬೇಕು ಅಂತೇನಿಲ್ಲ. ಯಾವಾಗ ಅಷ್ಟಮ ಸ್ಥಾನದಕ್ಕೆ ಶುಭ ಸಂಬಂಧ ಬಂದರೆ, ಶುಭಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇರೋದಾಗಲಿ, ಅಷ್ಟಮ ಸ್ಥಾನವನ್ನು ನೋಡೋದಾಗಲಿ, ಅಷ್ಟಮಾಧಿಪತಿಯಾದವನು ಶುಭ ಸ್ಥಾನದಲ್ಲಿರೋದಾಗಲಿ, ಶುಭಗ್ರಹಗಳ ಜೊತೆ ಇರೋದಾಗಲಿ, ಯಾವುದೇ ಸಂಬಂಧ ಇರಲಿ, ಅಷ್ಟಮಕ್ಕೆ ಸಂಬಂಧ ಬಂದರೆ ಬದಲಾವಣೆ ಸಿಗತ್ತೆ. ತಾತ್ಕಾಲಿಕವಾಗಿ ಕಷ್ಟ ಅಂತ ನೀವು ಅಂದುಕೊಳ್ತೀರಾ, ಅದು ಮುಂದೆ ಒಳ್ಳೆಯದಕ್ಕೆ ಆಗ್ತದೆ. ಇದು ಶುಭ ರೂಪಾಂತರಗಳನ್ನು ಸೂಚಿಸ್ತದೆ. ಪ್ರಾರಂಭದಲ್ಲಿ ನೀವು ಕಷ್ಟಪಟ್ಟರೂ ಕೂಡ ಮುಂದೆ ಅದರ ಎಂಡ್ ರಿಸಲ್ಟ್ ತುಂಬ ಸಂತೋಷವನ್ನು ಕೊಡುತ್ತೆ. ಯಾಕಂದರೆ ಸಡನ್ನಾಗಿ ಚೇಂಜ್ ಅಲ್ವಾ, ಸಡನ್ನಾಗಿ ಕಷ್ಟ ಬರುತ್ತೆ. ಸಡನ್ನಾಗಿ ಅವತ್ತು ಕಷ್ಟ ಬಂದಿದ್ದರಿಂದನೇ ಇವತ್ತು ನಾನು ಈ ಸ್ಟೇಜಲ್ಲಿದ್ದೇನೆ ಅಂತ ಹೇಳಿಕೊಳ್ಳುವಂಥ ಒಂದು ದಿನವೂ ಬರುತ್ತೆ. ಆದರೆ ಪಾಪಗ್ರಹಗಳ ಸಂಬಂಧ ಬಂದರೆ, ಶನಿ, ರಾಹು ಅಥವಾ ಕೇತು, ಕುಜ ಈ ಥರ ಪಾಪಗ್ರಹಗಳ ಸಂಬಂಧ ಬಂದರೆ ಜೀವನದಲ್ಲಿ ತುಂಬ ಸವಾಲುಗಳನ್ನು ತರುತ್ತೆ, ಚಾಲೆಂಜಸ್ ತರುತ್ತೆ. ಶುಭ ರೂಪಾಂತರ ಆಗಬೇಕು ಅಂತೇನಿಲ್ಲ. ಇನಿಷಿಯಲಿ ಸುಖವನ್ನು ಕೊಡ್ಬೋದು, ಆ ಮಾರ್ಗ ತುಂಬ ಸುಖ ಕೊಟ್ಟಂಗೆ ಇರ್ತದೆ, ಬಟ್ ಕೊನೆಯಲ್ಲಿ ತೊಂದರೆ ಕೊಡುತ್ತೆ. ಅಷ್ಟಮ ಸ್ಥಾನಾಧಿಪತಿ ದಶೆ ಬಂದಾಗ ಅಂಥವರೆಗೂ ಬೇಕಾದಷ್ಟು ಐಶ್ವರ್ಯ, ಲಾಟ್ರಿ ಹೊಡೆಯೋದಾಗಲಿ, ಶೇರ್ ಮಾರ್ಕೆಟಲ್ಲಿ ಅಮಿತವಾದಂಥ ಹಣ ಗಳಿಸೋದಾಗಲಿ ಎಲ್ಲವೂ ಬರುತ್ತೆ. ಮತ್ತು ಯಾಕೆ ಬರುತ್ತೆ, ಲಾಭಾಧಿಪತಿ ದಶೆ ಎಲ್ಲ ಬರಬೇಕಲ್ವ, ಅಥವಾ ಚತುರ್ಥ ಶುಭಗ್ರಹಗಳ ದಶೆ ಬರಬೇಕಲ್ವ. ಬರಬೇಕು ಅಂತೇನಿಲ್ಲ. ಪಾಪಗ್ರಹಗಳ ದಶೆಯಲ್ಲಿ ಕೂಡ ನಿಮಗೆ ಅಮಿತವಾದಂಥ ಹಣ ಬರುತ್ತೆ. ಆದರೆ ಆ ಹಣವನ್ನು ನೀವು ಉಪಯೋಗಿಸ್ಲಿಕ್ಕಾಗೋದಿಲ್ಲ, ಅಥವಾ ಆ ಹಣದಿಂದ ನೀವು ಸಂತೋಷ ಪಡಲಿಕ್ಕಾಗೋದಿಲ್ಲ. ಅದರಿಂದ ದುಃಖವೇ ತರ್ತದೆ. ನಿಮಗೊಂದು ₹1,00,00,000 ಲಾಟ್ರಿ ಹೊಡಿತು ಅಂತ ಅಂದ್ಕೊಳ್ಳೋಣ. ಸೊ ಹಾರ್ಡ್ ಕ್ಯಾಶ್ ಕೊಟ್ಟರು, ನಾವು ಬ್ಯಾಗ್ ಅಂತಂದು ಮನೆಗೆ ಇಟ್ಟಿದ್ದೇವೆ, ಖುಷಿಪಟ್ವಿ. ರಾತ್ರಿ ಕಳ್ಳ ಬಂದ, ಆ ಕ್ಯಾಶನ್ನು ಹಿಡ್ಕೊಂಡು ಹೋದ, ಅಥವಾ ಮನೆಗಿರೋರು ಯಾರೋ ಒಬ್ಬರು ನೋಡಿಕೊಂಡ್ರು, ಆ ಕ್ಯಾಶ್ ಬ್ಯಾಗನ್ನು ಹಿಡ್ಕೊಂಡು ಹೋದರು. ಏನಾಯಿತು, ಎಂಡ್ ರಿಸಲ್ಟ್ ಏನು, ದುಃಖ. ಆ ಲಾಟ್ರಿ ಹೊಡಿದೇ ಇದ್ದಿದ್ರೆ ಇಷ್ಟು ದುಃಖ ಆಗ್ತಿದ್ದಿಲ್ಲ. ಲಾಟ್ರಿ ಹೊಡಿತು ಅಂತ ಒಂದು ಸುಖ ಬಂತು, ಸುಖಸ್ಯ ಅನಂತರಂ ದುಃಖಂ. ತೊಗೊಂಡು ಹೋದ, ಅದು ಇನ್ನೂ ತೊಂದರೆ ಆಯಿತು. ಯಾಕೆಂದರೆ ನಾನು ಬಳಸಬೇಕಾದದ್ದು ತೊಗೊಂಡು ಹೋದ, ಅಂದರೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಅದು ತುಂಬ ದೊಡ್ಡ ನರಕ. ಪಾಪಗ್ರಹಗಳ ಸಂಬಂಧ ಬಂದರೆ ನಿಮಗೆ ಎಲ್ಲ ಇಷ್ಟ, ನೀವು ಬಯಸಿದ್ದು ನಿಮ್ಮ ಹತ್ರ ಬರುತ್ತೆ, ಆದರೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅದು ಇನ್ನೂ ದೊಡ್ಡ ನೋವು. ಅದಕ್ಕಿಂತಲೂ ಬರದೇ ಇರೋದು ತುಂಬ ಉತ್ತಮ. ಸೊ ಎಷ್ಟೋ ಸಂದರ್ಭದಲ್ಲಿ ಹತ್ರ ಆಗ್ತದೆ. ಎಷ್ಟೋ ಜನ ಶೇರ್ ಮಾರ್ಕೆಟ್ ದುಡ್ಡು ಇಡ್ತಾರೆ, ಅಥವಾ ಫ್ರೆಂಡ್ಸಿಗೆ ದುಡ್ಡು ಕೊಡ್ತಾರೆ, ಅಥವಾ ಯಾವುದೋ ಒಂದು ಐಟಮ್ ಕೊಂಡು ಕೊಡ್ತಾರೆ. ಆದರೆ ಅದರಿಂದ ದುಃಖ ಪಡೋದೇ ಜಾಸ್ತಿ ಇರ್ತದೆ.
ಸುಖ ಪಡ್ತೀವಿ ಅಂತ ಅಂದುಕೊಳ್ಬೋದು, ಆದರೆ ಪಡಲಿಕ್ಕಾಗಲ್ಲ. ಯಾವಾಗ ಅಷ್ಟಮ ಸ್ಥಾನಕ್ಕೆ ಪಾಪಗ್ರಹಗಳ ಸಂಬಂಧ ಬಂದಾಗ. ಅದಕ್ಕೆ ಅಷ್ಟಮ ಸ್ಥಾನಕ್ಕೆ ಪಾಪಗ್ರಹಗಳ ಸಂಬಂಧ ಬಂದಾಗ ತುಂಬ ಆಲೋಚನೆ ಮಾಡಬೇಕು, ಸಾಹಸಗಳನ್ನು ಮಾಡಬಾರ್ದು. ಸಾಹಸಗಳನ್ನು ಮಾಡಿದ್ರೆ ಏನಾಗುತ್ತೆ, ಎಂಡ್ ರಿಸಲ್ಟು ನಿಮಗೆ ಸಂತೋಷವನ್ನು ಕೊಡಲ್ಲ. ಪ್ರಾರಂಭದಲ್ಲಿ ಸುಖ ಕೊಡ್ತದೆ. ಅದು ಹೇಗೆಂತಂದರೆ ಶುಗರ್ ಕೋಟೆಡ್. ದುಃಖಕ್ಕೆ ಸುಖ ಅಂತಂಬ ಕೋಟಿಂಗ್ ಇರ್ತದೆ, ಅದು ಮೇಲೆ ಕೋಟಿಂಗ್ ಇರೋವ್ರಿಗೂ ಸಂತೋಷ, ಆಮೇಲೆ ಮಾಮೂಲೆ. ಈ ಬಬಲ್ ಗಮ್ ತಿಂತೀವಲ್ಲ, ಮೇಲೆ ಮಾತ್ರ ಶುಗರ್ ಕೋಟೆಡ್, ಒಳಗೆ ಏನೂ ಇಲ್ಲ, ಸತ್ವ ಇಲ್ಲ, ರುಚಿ ಇಲ್ಲದಂಥ ಪದಾರ್ಥ ಇರ್ತದೆ. ಆದರೆ ಶುಭಗ್ರಹಗಳ ಸಂಬಂಧ ಬಂತದ್ಕೊಳ್ಳಿ, ಮೇಲೆ ದುಃಖದ ಕೋಟಿಂಗ್, ಬಟ್ ಎಂಡ್ ರಿಸಲ್ಟ್ ಸುಖ ಆಗ್ತದೆ. ಸೊ ಇದು ನಾವು ತಿಳ್ಕೊಳ್ಬೇಕು. ಉದಾಹರಣೆಗೆ ಇಲ್ಲಿ ರಾಹು ನೋಡಿದ್ರೆ ಒಂದು ಗಮನಾರ್ಹವಾಗಿ ಬದಲಾವಣೆಗಳಿಗೆ ಕಾರಣವಾಗುವಂಥ ವಿದೇಶಿ ಸಂಪರ್ಕಗಳನ್ನು ತರ್ಬೋದು. ರಾಹು ಸಂಬಂಧ ಬಂತು ಅಂದ್ಕೊಳ್ಳೋ ಅಷ್ಟಮಕ್ಕೆ ಬೇಕಾದಷ್ಟು ವಿದೇಶ ಸಂಬಂಧ ತರ್ತದೆ, ದುಡ್ಡು ಕೊಡ್ತದೆ, ಸುಖ ಐಷಾರಾಮಿ ಜೀವನವನ್ನು ಅನುಭವಿಸೋದು. ಆದರೆ ಕೇತು ಏನು ಮಾಡ್ತಾನೆ, ಬೇರ್ಪಡುವಂಥ ಒಂದು ಸೂಚನೆ ಮಾಡ್ತಾನೆ, ಡಿಟ್ಯಾಚ್ಮೆಂಟ್. ಸೊ ಆಧ್ಯಾತ್ಮಿಕ ವಿಕಾಸವನ್ನು ಸೂಚಿಸ್ತದೆ. ಅದಕ್ಕೆ ನೋಡಿ, ಫಾರಿನಿಗೆ ಹೋಗಿ ಬಂದವರೇ ಭಾಳಷ್ಟು ಜನ ವೇದಾಂತವನ್ನು ಮಾತಾಡ್ತಾರೆ. ನೀವು ಇಲ್ಲೇ ಓದ್ಕೊಂಡವ್ರಿಗೆ ಅಷ್ಟು ವೇದಾಂತ ಬರಲ್ಲ. ಫಾರಿನಿಗೆ ಹೋಗಿ ಬಂದರೆ ಅವನಿಗೆ ಸುಖ ದುಃಖದ ನಿಜವಾದಂಥ ಅನುಭವ ಅವರಿಗಾದಷ್ಟು ಇಲ್ಲಿರೋಂಥ ಜನಗಳಿಗೆ ಆಗಲ್ಲ. ಅದಕ್ಕೆ ವಿದೇಶಕ್ಕೆ ಹೋದವರಿಗೆ ಅಲ್ಲಿ ಪೂಜೆಗಳು ಪುರಸ್ಕಾರದ ಮೇಲೆ ತುಂಬ ನಂಬಿಕೆ ಬರುತ್ತೆ. ಬಟ್ ಇಲ್ಲಿದ್ದಾಗ ಯಾರಿಗೂ ಬರಲ್ಲ ಆ ರೀತಿ. ಎಷ್ಟೋ ದಿನ ಹೇಳ್ತಾರೆ, ನಾವು ಅಲ್ಲಿದ್ದರೆ ಎಲ್ಲ ಪೂಜೆಗಳು ಎಲ್ಲ ಓದ್ಕೋತೀವಿ, ಇಂಡಿಯಾಗೆ ಬಂದರೆ ಅವರು ಇವರು ಬರೋದೇ ಸರಿ ಹೋಗ್ತದೆ, ಹೋಗೋದೇ ಸರಿ ಹೋಗ್ತದೆ, ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಸೊ ಹಾಗಾಗಿ ಒಂದೇ ಒಂದು ನೆನಪಿಟ್ಕೊಳ್ಳಿ, ಶುಭಗ್ರಹಗಳ ಸಂಬಂಧ ಬಂತ ಕಷ್ಟ ಬರುತ್ತೆ, ಬಟ್ ತಾತ್ಕಾಲಿಕ, ಅದು ನಿಮಗೆ ಒಳ್ಳೆಯದೇ ಮಾಡ್ತದೆ. ಆದರೆ ಒಳ್ಳೆಯದಕ್ಕೋಸ್ಕರ ಪ್ರಿಪೇರ್ ಆಗಿ. ಕಷ್ಟ ಬಂತ, ನೆಕ್ಸ್ಟ್ ಚೇಂಜ್ ಏನು, ಸುಖ ಬರುತ್ತೆ ಅಂತ ಪ್ರಿಪೇರ್ ಆಗಿ. ಅದೇ ಪಾಪಗ್ರಹಗಳ ಬಂತ, ಸಂಬಂಧ ಬಂತ, ಸುಖವೇ ಬರುತ್ತೆ ಫಸ್ಟ್, ಆಮೇಲೆ ಅದು ದುಃಖಕ್ಕೆ ಕಾರಣ ಆಗ್ತದೆ. ಸೊ ಇದು ಜೀವನದಲ್ಲಿ ಹಠಾತ್ತಾಗಿ ಬರುವಂಥ ಒಂದು ಬದಲಾವಣೆಗಳನ್ನು, ಪರಿವರ್ತನೆಯನ್ನು ಸೂಚನೆ ಮಾಡುವಂಥ ಮನೆ ಯಾವುದು, ಇದು ಲಗ್ನ, ಈ ಒಂದು ಅಷ್ಟಮ ಸ್ಥಾನ. ಮತ್ತು ದೀರ್ಘಾಯುಷ್ಯವನ್ನು ಸೂಚನೆ ಮಾಡ್ತದೆ. ಒಂದು ರೀತಿ ಆಯುಷ್ಯ ವಿಚಾರ ಅಂತಂತ ಬಂದಾಗ ಒಬ್ಬ ಮನುಷ್ಯ ಎಷ್ಟು ಆಯುಷ್ಯ ಜೀವನ ಮಾಡಬೇಕು ಅಂದರೆ, ಭೂಮಿ ಮೇಲೆ ಸುಖ ದುಃಖಗಳನ್ನು ಎಷ್ಟುವರೆಗೂ ಒಂದು ಡೆಡ್ಲೈನ್ ಬೇಕಲ್ಲ, ಒಂದು ಟೈಮ್ ಲಿಮಿಟ್ ಬೇಕು, ಎಷ್ಟುವರೆಗೂ ಇವನು ಅನುಭವಿಸ್ಲಿಕ್ಕೆ ಯೋಗ್ಯತೆ ಇದೆ ಅಂತಂಬೋದು ಇರ್ತದೆ. ಬಟ್ ಒಂದೇನಂತಂದರೆ, ಈ ಒಂದು ಆಯುಷ್ಯ ಬಗ್ಗೆ ನಾವು ನೋಡಬೇಕಾದ್ರೆ, ಆಯುಷ್ಯ ಅಂತಂಬೋದು ಕಾಲದ ಮೇಲೆ ಆಧಾರ ಪಡುವುದಿಲ್ಲ. ನಾವು ಡೇ ಟು ಟೈಮ್ ಹಾಕ್ಕೊಳ್ತೀವಲ್ಲ, ಇಷ್ಟು ಗಂಟೆಗೆ ಇಷ್ಟು ನಿಮಿಷಗಳಿಗೆ ಇವನು ಹೋಗ್ತಾನೆ. ಯಾರೋ ಮಹಾನುಭಾವರಂಥ ಜ್ಯೋತಿಷ್ಯರು ಹೇಳ್ಬೋದು, ಅದು ಆ ಥರ ಹೇಳಿದರೂ ಕೂಡ ಒಂದು ಉಪಯೋಗ ಇರಬೇಕು. ಪರೀಕ್ಷಿತ ಮಹಾರಾಜ ಅಂತವನಿಗೂ ಉಪಯೋಗ ಆಗ್ತದೆ. ನಮ್ಮಂಥವ್ರಿಗೆ ಆಗಿದ್ರೆ ಏನಾಗ್ತದೆ, ಇರೋ ಪದಾರ್ಥಗಳನ್ನೆಲ್ಲ ತಿಂದು ಇನ್ನೂ ಕೆಟ್ಟ ಕೆಲಸ ಮಾಡಿ ಹಾಳಾಗ್ತೇವೆ. ಸೊ ಹಾಗಾಗಿ ದೀರ್ಘಾಯುಷ್ಯ ಅಂತಂಬುದು ಏನಿದೆ, ಇದು ಸಮಯದ ಕಾಲದ ಮೇಲೆ ಆಧಾರ ಪಡುವುದಿಲ್ಲ, ಉಸಿರಿನ ಮೇಲೆ ಆಧಾರ ಪಡ್ತದೆ. ಒಬ್ಬ ಮನುಷ್ಯ ಎಷ್ಟು ಉಸಿರನ್ನು ತಗೊಳ್ತಾನೆ ಅಂತಂಬುದ ಮೇಲೆ ಆಧಾರ ಪಡ್ತದೆ. ಆರೋಗ್ಯವಂತವಾಗಿರುವಂಥವರು, ನಿಶ್ಚಿಂತೆಯಾಗಿರುವಂಥವನು 1 ನಿಮಿಷಕ್ಕೆ 15 ಸಲ ಉಸಿರು ತಗೊಳ್ತಾನೆ. ಸ್ಟ್ಯಾಂಡರ್ಡ್ ಕಂಡೀಷನ್ಸ್, ಯಾವ ಥರ ಪ್ರೆಷರ್ ಇರಬಾರ್ದು ಅವನಿಗೆ. 1 ಸಲ ಉಸಿರು ತೆಗೆದುಕೊಂಡು ಬಿಡಲಿಕ್ಕೆ 4 ಸೆಕೆಂಡ್ ಹಿಡಿಯುತ್ತೆ ಅವನಿಗೆ, ಆರೋಗ್ಯವಂತನಾಗಿರುವಂಥವನಿಗೆ. ಅದೇ 1 ನಿಮಿಷಕ್ಕೆ 15 ಸಲ, 1 ಗಂಟೆಗೆ 900 ಟೈಮ್ಸ್, ಒಂದು ದಿನಕ್ಕೆ ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡಿ 21,000 ಸಮಥಿಂಗ್ ಎಷ್ಟೋ ಬರುತ್ತೆ. ಅದು ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ. ಅಂದರೆ ನಾವು ದಿನ ಎಲ್ಲ ಒಂದೇ ರೀತಿ ಇರೋದಿಲ್ವಲ್ಲ, ಕೋಪ ಪಡ್ತೇವೆ, ಊಟ ಮಾಡ್ತೇವೆ, ಓಡ್ತೇವೆ. ಮನಸ್ಸಿನ ಸ್ಪೀಡ್ ಮೇಲೆ ಈ ಉಸಿರಿನ ಸ್ಪೀಡ್ ಡಿಪೆಂಡ್ ಆಗ್ತದೆ. ಮನಸ್ಸು ತುಂಬ ದೌರ್ಬಲ್ಯವಾಗಿತ್ತು, ಟೆನ್ಷನ್ ಆಯ್ತು ಅಂದ್ಕೊಳ್ಳಿ, ಉಸಿರು ಫಾಸ್ಟ್ ಆಗ್ತದೆ. ಮನಸ್ಸು ಕೂಲ್ ಆಯ್ತು ಅಂದ್ಕೊಳ್ಳಿ, ನಾರ್ಮಲಿಗೆ ಬರ್ತದೆ. ಅದೇ ಮನಸ್ಸನ್ನೇ ನಿಯಂತ್ರಣ ಮಾಡಿದ್ಕೊಳ್ಳಿ, ಇನ್ನೂ ಡೌನ್ ಆಗ್ತದೆ. ನೀವು ಭೀಷ್ಮಾಚಾರ್ಯ ಅಂತವ್ರು ನೋಡಿದ್ರೆ 600 ವರ್ಷ ಜೀವನ ಮಾಡಿದರು. ಅವರು ಇರೋದು 120 ವರ್ಷವೇ, 600 ವರ್ಷ ಹೆಂಗೆ ಜೀವನ ಮಾಡಿದ್ರು ಅಂದರೆ ಉಸಿರನ್ನು ನಿಯಂತ್ರಣೆ ಮಾಡಿದರು. ಮನಸ್ಸನ್ನು ನಿಗ್ರಹ ಮಾಡಿಬಿಟ್ರೆ 1 ನಿಮಿಷಕ್ಕೆ ನೀವು 15 ಸಲ ಉಸಿರು ತೊಗೊಳ್ತೀರಿ. ಕಂಟ್ರೋಲ್ ಮಾಡೋದು ಅಭ್ಯಾಸ ಆದರೆ 1 ನಿಮಿಷಕ್ಕೆ 6 ಸಲನೇ ತೊಗೊಳ್ಬೋದು. ಅವಾಗೇನಾಯಿತು, ಇನ್ನೊಂದು 6 ಸಲ ಉಳಿತಲ್ಲ,
ಒಬ್ಬ ಮನುಷ್ಯನಿಗೆ ಇಷ್ಟು ಉಸಿರು ಅಂತ ಆಧಾರ ಪಟ್ಟಿರ್ತದೆ. ಆ ಉಸಿರಿನ ಮೇಲೆಯೇ ಭಗವಂತ ನಿಮಗೆ ಆಯುಷನ್ನು ಕೊಡ್ತಾನೆ. ಅಷ್ಟೇ ಆಗಲಿ ಗ್ರಹ ಗೋಲಗಳ ಮೇಲಲ್ಲ. ಆದರೆ ಜ್ಯೋತಿಷ್ಯದಲ್ಲಿ ಕೂಡ ಅಪ್ರಾಕ್ಸಿಮೇಟ್ ಜ್ಯೋತಿಷ್ಯದ ಕ್ಯಾಲ್ಕುಲೇಷನಿಂದ ಕೂಡ ಒಂದು ಚೆನ್ನಾಗಿ ಪರ್ಫೆಕ್ಟ್ ಅಸ್ಟ್ರಾಲಜರು, ತುಂಬ ಒಳ್ಳೆ ಜ್ಞಾನಿ, ಅಷ್ಟೇ ಪ್ರಾಮಾಣಿಕತೆ ಇದ್ದವನಿಗೆ ಅವನು ಬೇಕಾದ್ರೆ ಒಂದು ದಿನ 2 ದಿನ ಹಾಗೂ ಹೀಗೂ ಹೇಳ್ಬೋದು. ಸ್ವಲ್ಪ ಮ್ಯಾಥಮೆಟಿಷಿಯನ್ ಆಯ್ತು ಅಂದ್ಕೊಳ್ಳಿ, 1 ವರ್ಷ ಆ ಕಡೆ ಈ ಕಡೆ ಹೇಳ್ಬೋದು. ಆದರೆ ಅಪ್ರಾಕ್ಸಿಮೇಷನೇ ಈಗಿನ ಕಾಲದಲ್ಲಿ ಇವತ್ತಿರುವಂಥ ಜ್ಯೋತಿಷರಲ್ಲಿ ಕರೆಕ್ಟಾಗಿ ಇವನ ಆಯುಷ್ ಇಷ್ಟು ಅಂತ ಪರ್ಫೆಕ್ಟಾಗಿ ಹೇಳುವಂಥವ್ರು ಯಾರೂ ಇಲ್ಲ. ಸೊ ಇನ್ಫ್ಯಾಕ್ಟ್ ಆಯುಷ್ ಬಗ್ಗೆ ನಾವು ಇದರ ಬಗ್ಗೆ ಹೇಳೋದೂ ಇಲ್ಲ. ಪಾಠದ ಬಗ್ಗೆ ಎಲ್ಲೇ ಆಗಲಿ ಇದರ ಬಗ್ಗೆ ಬರಲ್ಲ. ಮಾಮೂಲು ಹೇಳ್ತಾರೆ, ವಿವಾಹ ವಿಚಾರದಲ್ಲಿ ಆಯುಷನ್ನು ನೋಡಬೇಕಲ್ಲ, ಆಯುಷನ್ನು ನೋಡಿದ್ರೇ ನಾವೇನೋ ಒಂದು ಹೇಳಲಿಕ್ಕಾಗ್ತದೆ. ಭಗವಂತ ತಲೆ ಮೇಲೆ ಬರೆದಾಗ ನಾವು ಏನು ಹೇಳಲಿಕ್ಕೂ ಆಗಲ್ಲ. ನಾವು ಜ್ಯೋತಿಷ್ಯದಲ್ಲಿ ಒಬ್ಬ ಮನುಷ್ಯನ ಒಂದು ವೈವಾಹಿಕ ಜೀವನವನ್ನು ಪ್ರೆಡಿಕ್ಟ್ ಮಾಡೋದು ಒಂದು 25% 35% ಅಷ್ಟೇ. ಅಷ್ಟಕ್ಕೆ ಮೇಲೆ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಈ ಆಯುಷ್ ಬಗ್ಗೆ ಮಾಡಲಿಕ್ಕೆ ಅಸ್ಸಲು ಆಗಲ್ಲ. ಅವರವರ ಕರ್ಮ ಹೇಗಿದೆ ಹಾಗೆ ಆಗ್ತದೆ. ಹಾಗಾಗಿ ನಾಳೆ ಸತ್ತೋಗ್ತಾನೆ ಅಂತಂದರೂ ಕೂಡ ಪೂರ್ಣಾಯುಷು ಅಂತಲೇ ಜ್ಯೋತಿಷ್ಯ ಹೇಳಬೇಕಾಗತ್ತೆ. ಯಾಕೆಂತಂದರೆ ಸಾವಿನ ಬಗ್ಗೆ ನಾವು ಹೇಳಬೇಕಾದ್ರೆ ದೊಡ್ಡ ಪ್ರಯೋಜನ ಇರಬೇಕು. ಅವನು ನಾವು ನಾಳೆ ಸತ್ತೋಗ್ತಾನೆ ಅಂತಂದರೆ ನಾಳೆ ಒಳಗೆ ಅವನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಟ್ಯಾಲೆಂಟ್ ಇರಬೇಕು. ಆದಿದ್ದರೆ ನೀವು ಹೇಳ್ಬೋದು, ಇಲ್ಲದ್ರೆ ಹೇಳಲಿಕ್ಕಾಗೋದಿಲ್ಲ. ಕೊನೆಯ ಕಾಲಕ್ಕೆ ಕೂಡ ಸುಖವನ್ನು ಪಡೆದೇ ಸಾಯಬೇಕು ಅಂತಂಬೋ ಜನಕ್ಕೆ ಆಯುಷ್ ಬಗ್ಗೆ ಹೇಳಿದರೆ ಇನ್ನಿಷ್ಟು ನಾವೇ ಪಾಪ ಕಟ್ಕೊಳ್ಬೇಕಾಗ್ತದೆ, ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಸೊ ಹಾಗಾಗಿ ಆಯುಷಿಗೆ ಸಂಬಂಧಪಟ್ಟ ಯಾವ ಟಾಪಿಕನ್ನು ನಮ್ಮ ಜ್ಯೋತಿಷ್ಯ ಪಾಠದಲ್ಲಿ ಸಿಗುವುದಿಲ್ಲ. ನೆಕ್ಸ್ಟ್ ಏನಂತಂದರೆ ಆನುವಂಶಿಕ ಮತ್ತು ಸಂಪತ್ತು, ಇದನ್ನೆಲ್ಲ ಕೂಡ ಈ 8ನೇ ಮನೆ ಸೂಚನೆ ಮಾಡ್ತದೆ. ಆನುವಂಶಿಕವಾಗಿ ಏನೇನು ಬರುತ್ತೆ? 8ನೇ ಮನೆ ವಾರಸತ್ವ ಅಥವಾ ಅನಿರೀಕ್ಷಿತವಾದಂಥ ಮೂಲಗಳ ಸಂಪತ್ತನ್ನು ಸೂಚನೆ ಮಾಡ್ತದೆ. ಅದನ್ನು ನಿಯಂತ್ರಿಸ್ತದೆ ಕೂಡ. ವೆಲ್ತ್ ಅಬ್ಟೈನ್ಡ್ ಥ್ರೂ ಇನ್ಹೆರಿಟೆನ್ಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್. ಇದು ನಾವು 2ನೇ ಮನೆಯಲ್ಲೂ ನೋಡಿದ್ದೇವೆ. ಸಡನ್ನ ಇನ್ಕಮ್ ಹೆಂಗೆ ಬರುತ್ತೆ ಅಂತಂದರೆ ಪಾಸಿಟಿವ್ ಆಗಿ ಹೇಳಬೇಕಾದ್ರೆ ತಂದೆ ದುಡ್ಡು ಕೊಡಬೇಕು, ಬಂಧು ಬಳಗ ದುಡ್ಡು ಕೊಡಬೇಕು, ರಕ್ತ ಸಂಬಂಧಿಕರು ಕೊಡಬೇಕು ದುಡ್ಡು, ಅದು ಸಡನ್ನಾಗಿ. ಇದು ಪಾಸಿಟಿವ್ ಆಗಿ. ನೆಗೆಟಿವ್ ಹೇಳಬೇಕಾದ್ರೆ ಬೇರೆ ಬೇರೆ ಜನ ಕೊಡ್ಬೋದು. ಇದ್ದಕ್ಕಿದ್ದಾಗೆ ನಾನು ಹೇಗೋ ಅನುಭವಿಸೋಕ್ಕಾಗ್ತಾಯಿಲ್ಲ, ನೀನು ತಗೋ, ನೀನು ನನಗೆ ಸಹಾಯ ಮಾಡಿದ್ದಿ, ಇದನ್ನು ತಗೋ, ಅಥವಾ ಏನೋ ಒಂದು ಕಿಡ್ನ್ಯಾಪ್ ಮಾಡಿ ಇನ್ನೊಂದು ಮಾಡಿ ಅವನ ಹತ್ತಿರ ದುಡ್ಡು ತಗೋಬೇಕು. ಇದು ಸಡನ್ ಇನ್ಕಮ್. ಪಾಸಿಟಿವ್ ಆಗೂ ಇದೆ, ನೆಗೆಟಿವ್ ಆಗೂ ಇದೆ. ಆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮನ್ನು ಈ 8ನೇ ಮನೆ ಸೂಚನೆ ಮಾಡ್ತದೆ. ಶುಭ ಗ್ರಹಗಳಿತ್ತು ಅಂದ್ಕೊಳ್ಳಿ, ಬಂಧು ಬಳಗದಿಂದ ಅಥವಾ ತುಂಬ ರಕ್ತ ಸಂಬಂಧ ಇರೋರದ್ರಿಂದ ನಿಮಗೆ ಹಣ ಬರುತ್ತೆ. ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಆ ಹಣದ ಮೇಲೆ ಅನುಬಂಧವನ್ನು ಜಾಸ್ತಿ ಬೆಳೆಸ್ಕೋಬಾರ್ದು. ಅಷ್ಟಮ ಸ್ಥಾನ ಕೂಡ ಹಣ ಬರುತ್ತೆ ಅಂತಂಬೋದು ಸೂಚನೆ ಮಾಡ್ತದೆ. ಆದರೆ ದ್ವಿತೀಯ ಸ್ಥಾನ, ಪಂಚಮ ಸ್ಥಾನ, ದಶಮ ಸ್ಥಾನ ಸೂಚನೆ ಮಾಡುವಂಥ ಹಣ ಅಲ್ಲ ಇದು. ದಶಮದಿಂದ ಹಣ ಬಂತಂದ್ಕೊಳ್ಳಿ, ಇನ್ಕಮ್ ಸೋರ್ಸ್ ಥ್ರೂ ಜಾಬ್, ಆ ಥರ ಹಣ ಬಂತಂದ್ಕೊಳ್ಳಿ, ಅದು ನಿಮಗೆ ಉಪಯೋಗ ಆಗ್ತದೆ. ಇಲ್ಲ, ಅದು ಅಲ್ಲದೆ ದ್ವಿತೀಯ ಲಾಭ, ಏಕಾದಶ, ದಶಮ, ಇದರಿಂದ ಅಲ್ಲದೆ ಬೇರೆ ಮೂಲಗಳಿಂದ ನಿಮಗೆ ಹಣ ಬಂತು ಅಂತಂದರೆ ಆ ಹಣ ನಿಮಗೆ ಅನುಭವಿಸೋಕ್ಕಾಗಲ್ಲ. ಒಂದು ವೇಳೆ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಔಟ್ಕಮ್ ಬಂದು ಸುಖಕ್ಕೆ ಬದಲಾಗಿ ದುಃಖ ಬರುತ್ತೆ. ಸುಖ ಅಂತ ಅಂದುಕೊಳ್ಬೋದು ನಾವು, ಆದರೆ ಬರುವಂಥದ್ದು ದುಃಖವೇ. ಆದರೆ ನಮ್ಮ ಪರ್ಸೆಪ್ಷನ್ ವ್ಯೂ ಏನಿರ್ತದೆ, ನಮ್ಮ ಹತ್ರ ದುಡ್ಡಿದೆಯಾ ಇಲ್ವಾ, ಅದನ್ನು ಅನುಭವಿಸೋಕ್ಕಾಗ್ತದಾ ಇಲ್ಲ, ಬೇರೆ ವಿಚಾರ. ನನ್ನ ಹತ್ರ ಕಣ್ಣಿನಿಂದ ದುಡ್ಡು ನೋಡಿಕೊಂಡು ಬ್ಯಾಂಕ್ ಪಾಸ್ಬುಕ್ ಡಿಜಿಟ್ಸು ನೋಡಿಕೊಂಡು ಖುಷಿ ಪಡೋಂಥವ್ರು ನಾವು ನಿಜವಾಗಿ ನಾವು ಅನುಭವಿಸೋದಿಲ್ಲ. ಒಬ್ಬ ಸಾಮಾನ್ಯವಾಗಿ ಆರೋಗ್ಯ ಬೇಕು ಅಂತಂಬೋ ಮನುಷ್ಯ ಬೆಂಗಳೂರಂಥ ಮಹಾನಗರದಲ್ಲಿ ಮ್ಯಾಕ್ಸಿಮಮ್ ತಿಂಗಳಿಗೆ 20,000 to 30,000 ಅಷ್ಟಕ್ಕೆ ಮೇಲೆ ಇದ್ದರೆ ಅವನು ಅನುಭವಿಸ್ಲಿಕ್ಕಾಗೋದಿಲ್ಲ. ಆದರೆ ಇನ್ಕಮ್ ಹೆಂಗೆ ಬರುತ್ತೆ? ತಿಂಗಳಿಗೆ 12 lakhs per annum, 20 lakhs per annum ಹೋಗ್ತಾ ಇರುತ್ತೆ. ಈ ಇನ್ಕ್ರಿಮೆಂಟಲ್ ಎಲ್ಲಿರುತ್ತೆ? ಕೈಯಲ್ಲಿರಲ್ಲ, ನಾವು ಅನುಭವಿಸೋದ್ರಲ್ಲಿರಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಡಿಜಿಟ್ಸ್ ಕೌಂಟ್ ಆಗ್ತಾ ಇರುತ್ತೆ. ಒಂದು ಸ್ಟೇಜ್ ಆಯ್ತು ಅಂದ್ಕೊಳ್ಳಿ, ಹಣ ಇನ್ಕ್ರೀಸ್ ಆಗೋದು ಕೇವಲ ಡಿಜಿಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಪೆಟ್ರೋಲ್ ಬಂಕಲ್ಲಿ ಹೋಗ್ತಾ ಇರುತ್ತಲ್ಲ ಮೇಲೆ ಆ ಥರ ನಂಬರ್ಸ್ ಹೋಗ್ತಾ ಇರುತ್ತೆ. ಆದರೆ ನೀವು ಅದನ್ನು ನೋಡಿ ಖುಷಿ ಪಡಬೇಕೇ ಆಗಲಿ, ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ.
ನಮ್ಮ ಶಾರೀರಿಕವಾಗಿ ಅನುಭವಿಸ್ಲಿಕ್ಕೆ ಎಷ್ಟು ಹಣ ಬೇಕೋ ಅಷ್ಟೇ ಉಪಯೋಗಕ್ಕೆ ಬರುತ್ತೆ. ಉಳಿದಿದ್ದು ನಿಮಗೆ ಉಪಯೋಗ ಬರೋದಿಲ್ಲ, ಬೇರೆಯವ್ರಿಗೂ ಉಪಯೋಗ ಬರ್ಬೋದೇನು. ಶುಭಗ್ರಹಗಳ ಸಂಬಂಧ ಬಂತ ಮಕ್ಕಳಿಗಿಡ್ಬೋದು, ಬಂಧು ಬಳಗಕ್ಕಿಡ್ಬೋದು, ಒಳ್ಳೆಯ ವಿಚಾರಕ್ಕೆ ಯೂಸ್ ಮಾಡ್ಬೋದು. ಪಾಪಗ್ರಹಗಳ ಸಂಬಂಧ ಬಂತ ಸರ್ಕಾರ ತಗೊಳ್ಬೋದು, ಟ್ಯಾಕ್ಸ್ ರೂಪದಲ್ಲಿ ಕಳ್ಳ ಕದ್ಕೊಂಡು ಹೋಗ್ಬೋದು, ಮಿತ್ರ ಮೋಸ ಮಾಡ್ಬೋದು, ಈ ಥರ ನಾನಾ ರೀತಿ ಆಗ್ತದೆ. ಆದರೆ ಅಷ್ಟಮ ಸ್ಥಾನ ಸೂಚನೆ ಮಾಡುವಂಥ ಹಣದಿಂದ ನಿಮಗೆ ಯಾವ ಪ್ರಯೋಜನವೂ ಸಿಗಲ್ಲ. ಅದನ್ನು ನಾವಿಲ್ಲಿ ನೆನಪಿಟ್ಕೊಳ್ಳಿ. ಬಟ್ ಬರುತ್ತೆ, ಆನುವಂಶಿಕವಾಗಿ ಹಣ ಬರುತ್ತೆ. ರಾಹು ಅಥವಾ ಶನಿ ಅಂತ ಪಾಪಗ್ರಹಗಳಿದ್ದರೆ ಆ ಹಣ ಬಾಧೆಗಳನ್ನೇ ಕೊಡುತ್ತೆ. ಆಮೇಲೆ ವಾರಸತ್ವವನ್ನು ಪಡೆಯೋ ವಿಚಾರದಲ್ಲಿ ತುಂಬ ವಿಳಂಬ ಆಗ್ತದೆ. ಅಷ್ಟೇನೂ ಅಲ್ಲ, ತಂದೆಯಿಂದ ದುಡ್ಡು ಬರಬೇಕಂದ್ರೆ ಯಾವಾಗ ಬರುತ್ತೆ? ನಾವು 70 ವರ್ಷಕ್ಕೆ ಬರ್ತದೆ. ಏನು ಉಪಯೋಗ? ಕೋರ್ಟಲ್ಲಿ ಇರ್ತದೆ. 80 ವರ್ಷ ಆದಮೇಲೆ ಅವನ ಪ್ರಾಪರ್ಟಿ ಒಂದಾಗ್ತದೆ. 80 ವರ್ಷ ಆದಮೇಲೆ ಏನು ಉಪಯೋಗ ಮಾಡಲಿಕ್ಕೆ ಬರ್ತದೆ? ಸೊ ಈ ಥರ ವಿಳಂಬ ಆಗೋದು, ವಿವಾದಗಳು ಅಥವಾ ಕಾನೂನು ತೊಡಕುಗಳನ್ನು ಉಂಟು ಮಾಡ್ತದೆ ಯಾವಾಗ? ಅಷ್ಟಮ ಸಂಬಂಧ ಬಂದಾಗ. ಅಷ್ಟಮದಲ್ಲಿ ಕೂಡ ಹಣ ಬರುತ್ತೆ. ನೆಕ್ಸ್ಟ್ ಇನ್ನೊಂದೇನು ಸೂಚನೆ ಮಾಡ್ತದೆ ಅಂದರೆ ಗುಪ್ತ ಸಂಪತ್ತು, ಹಿಡನ್ ವೆಲ್ತ್. ಈಗ ಗುಪ್ತ ಸಂಪತ್ತು ಅಂದರೆ ಸಡನ್ನಾಗಿ ಬರುವಂಥದ್ದು ತಾನೇ, ಹಠಾತ್ ಹಣಕಾಸಿನ ಲಾಭಗಳನ್ನು ಸಾಮಾನ್ಯವಾಗಿ ಬಲವಾದ 8ನೇ ಮನೆಯಿಂದಲೇ ಸೂಚನೆ ಆಗ್ತದೆ. ಸಡನ್ ಇನ್ಕಮ್ ಬರಬೇಕು ಅಂತ ಅಂದ್ಕೊಳ್ಳಿ, 8ನೇ ಮನೆ ಬಲಿಷ್ಠವಾಗಿರಬೇಕು. ಆದರೆ ನೆನಪಿಟ್ಕೊಳ್ಳಿ, ಆ ಹಣ ನೀವು ಸಂತೋಷವಾಗಿ ಅನುಭವಿಸ್ಲಿಕ್ಕೆ ಕೆಲಸಕ್ಕೆ ಬರಲ್ಲ. ಆದರೆ ನೋಡಿ ಖುಷಿ ಪಡ್ಬೋದು, BMW ಕಾರ್ ಕೊಂಡ್ಕೋಬೋದು, ದೊಡ್ಡ ಬಿಲ್ಡಿಂಗ್ ಕಟ್ಕೋಬೋದು. ಆದರೆ ನೀವು ಅದನ್ನು ನೋಡಿ ಖುಷಿ ಪಡಲಿಕ್ಕಾಗಲ್ಲ. ಬಟ್ ಇದೆ ಅಂತಂದರೆ ಇದೆ, ಎಲ್ಲರ ಹತ್ರ ಇವನು ದೊಡ್ಡ ಶ್ರೀಮಂತಪ್ಪ ಅಂತ ಹೇಳ್ಕೋಬೋದು. ಆದರೆ ನಿಜವಾಗಿ ನಾನು ಅನುಭವಿಸ್ತಾ ಇದ್ದೀನಿ ಅಂತಂದರೆ ಇಲ್ಲ ಅಂತ ಹೇಳಬೇಕಾಗ್ತದೆ. ಇವತ್ತು ಮನುಷ್ಯನ ಮೈಂಡ್ಸೆಟ್ ಹೆಂಗಿರುತ್ತೆ, ನಾನು ಅನುಭವಿಸದೇ ಇಲ್ಲದ ಹೋಲಿ, ಎಲ್ಲರ ಮುಂದೆ ನನ್ನ ಹತ್ರ ಇದೆಯಾ ಇಲ್ವ ಅಂತ ಅನಿಸ್ಕೊಳ್ಬೇಕು. ಆ ಥರ ಮೈಂಡ್ಸೆಟ್ ಇದ್ದಾಗ ದಿಸ್ ಈಸ್ ಓಕೆ. ವಿಶೇಷವಾಗಿ ಶುಭಗ್ರಹಗಳು ಅಷ್ಟಮ ಸ್ಥಾನಕ್ಕೆ ಸಂಚಾರವಾದಾಗ ಅಥವಾ ಲಾಭಸ್ಥಾನ ಸಂಬಂಧ ಇದ್ದಾಗ ಆಕಸ್ಮಿಕವಾಗಿ ಧನಲಾಭ ಬರುತ್ತೆ. ಸಡನ್ ಇನ್ಕಮ್ ಯಾವ ಬರುತ್ತೆ ಅಂತಂದರೆ, ನಮ್ಮ ಅಷ್ಟಮ ಸ್ಥಾನಕ್ಕೆ ಗೋಚಾರದಲ್ಲಿ ಶುಭಗ್ರಹಗಳು ಟ್ರಾನ್ಸಿಟ್ ಆಗಬೇಕು. ಶುಭಗ್ರಹಗಳೇನಾದರೂ ಅಷ್ಟಮ ಸ್ಥಾನಕ್ಕೆ ಬಂದರೆ ಸಡನ್ನಾಗಿ ದುಡ್ಡು ಬರ್ತದೆ. ಅದು ಯಾವುದೋ ಒಂದು ರೂಪದಲ್ಲಿ ಆಗ್ಬೋದು. ಎಂದೋ ಕೊಟ್ಟಿದ್ದೇವೆ, ಅವನು ಸಡನ್ನಾಗಿ ತಂದು ಕೊಡ್ಬೋದು, ಅಥವಾ ಸಡನ್ನಾಗಿ ತಂದೆ ತಾಯಿಗಳು ತಂದು ಕೊಡ್ಬೋದು, ಆಫೀಸಲ್ಲಿ ಸಡನ್ನಾಗಿ ದುಡ್ಡು ಕೊಡ್ಬೋದು, ಇದ್ದಕ್ಕಿದ್ದಾಗ ಯಾವುದೋ ಒಂದು ಪ್ರಾಫಿಟ್ ಆಗ್ಬೋದು, ಶೇರ್ ಮಾರ್ಕೆಟಲ್ಲಿ ಸಡನ್ನಾಗಿ ಬರ್ಬೋದು, ಈ ಥರ ಆಗ್ತದೆ. ನೆನಪಿಟ್ಕೊಳ್ಳಿ, ಸಡನ್ನಾಗಿ ಬಂದಂಥ ಹಣ ಸಡನ್ನಾಗೇ ಹೋಗ್ತದೆ. ಅದು ಒಂದು ಡಿಫಾಲ್ಟ್, ಅದಕ್ಕಿರುವಂಥ ಲಕ್ಷಣ. ಅದು ನೀವು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಅನುಭವಿಸೋಕ್ಕಾಗೋಲ್ಲ, ಇನ್ನೊಂದು ನೀವು ಅನುಭವಿಸ್ಬೇಕು ಅಂತ ಪ್ರಯತ್ನ ಮಾಡಿದರೆ ಸಡನ್ನಾಗಿ ಹೊರಟೋಗ್ತದೆ. ಇನ್ನೊಂದು ಲಾಭಸ್ಥಾನಾಧಿಪತಿ ಯಾರಾಗ್ತಾರೆ, ಆ ಲಾಭಸ್ಥಾನಾಧಿಪತಿ ಗೋಚಾರದಲ್ಲಿ ಅಷ್ಟಮ ಸ್ಥಾನಕ್ಕೆ ಟಚ್ ಆದರೆ, ಟ್ರಾನ್ಸಿಟ್ ಆದರೆ ಕೂಡ ನಿಮಗೆ ಆಕಸ್ಮಿಕವಾಗಿ ಹಣ ಲಾಭ ಬರ್ತದೆ. ಸೊ ಹಿಡನ್ ವೆಲ್ತ್ ಅಂತೇವೆ. ಇದೆಲ್ಲ ಕೂಡ ನಿಮಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಶೇರ್ಡ್ ರಿಸೋರ್ಸಸ್. ಅಷ್ಟಮ ಸ್ಥಾನ ಏನು ಮಾಡ್ತದೆ? ಜಾಯಿಂಟ್ ಫೈನಾನ್ಸನ್ನು ಸೂಚನೆ ಮಾಡ್ತದೆ. ವಿಶೇಷವಾಗಿ ವಿವಾಹ ಅಥವಾ ವ್ಯಾಪಾರದ ಪಾಲುದಾರಿಕೆ, ಇದೆಲ್ಲ ಕೂಡ ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. ಸೊ ಹೆಂಡತಿ ಮೂಲಕ ಮದುವಾದ ಮೇಲೆ ಹಣ ಬರಬೇಕು, ಗಂಡನ ಮೂಲಕ ಹಣ ಬರಬೇಕು ಅಂತಂದರೆ ಕೂಡ ಅಷ್ಟಮ ಸಂಬಂಧ ಇರಬೇಕು. ಆದರೆ ಹೆಂಡತಿ ಮೂಲಕ ಆಗಲಿ ಗಂಡನ ಮೂಲಕ ಆಗಲಿ ಬರುವಂಥ ಹಣ ಏನಿದೆ ಅದರಿಂದ ತೃಪ್ತಿಯನ್ನು ಪಡಲಿಕ್ಕಾಗೋದಿಲ್ಲ. ಅಷ್ಟಮ ಸಂಬಂಧ ಕನೆಕ್ಷನ್ ಇರುವಂಥ ಯಾವುದೇ ಆದಂಥ ಹಣ ಆಗಬಹುದು, ಸಂಬಂಧಗಳಾಗಬಹುದು, ಅದು ನಿಮಗೆ ಸಂತೋಷವನ್ನು ಕೊಡುವುದಿಲ್ಲ, ದುಃಖವನ್ನೇ ಕೊಡುತ್ತೆ. ಏಕೆಂತಂದರೆ ಹಿಂದಿನ ಜನ್ಮದ ಪಾಪದಲ್ಲಿ ಏನಾದರೂ ಇದ್ದರೆ, ಪಾಪಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸಲಿಕ್ಕೆ ಆ ತೊಂದರೆಗಳ ಡೆನ್ಸಿಟಿ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ಭಗವಂತ ಮುಂದೆ ಒಂದು ಸುಖವನ್ನು ದೊಡ್ಡದು ಕೊಡಬೇಕು. ದೊಡ್ಡ ಪ್ರಾಬ್ಲಮ್ ದುಃಖ ಬರಬೇಕು ಅಂತಂದರೆ ಅದರ ಮುಂದೆ ದೊಡ್ಡ ಸುಖ ಒಂದಿರುತ್ತೆ. ನಿಮಗೆ ಸುಖ ಎಷ್ಟು ಪ್ರಮಾಣ ಇರುತ್ತೋ ದುಃಖ ಅಷ್ಟೇ ಇರುತ್ತೆ. ಸೊ ದೊಡ್ಡ ದುಃಖವನ್ನು ಅನುಭವಿಸಬೇಕು ಅಂದಾಗ ದೊಡ್ಡ ಸುಖವನ್ನು ಮುಂದೆ ಒಂದು ಕೊಡ್ತಾನೆ. ಇದು ಕರ್ಮ ಸಿದ್ಧಾಂತದ ರೂಲ್ ಇದು. ಸೊ ಹಾಗಾಗಿ ಏನಾಗುತ್ತೆ, ಸಡನ್ನಾಗಿ ಸಂಪತ್ತು ಬಂದು ರಾತ್ರೋ ಕುಬೇರ ಆಗಿಬಿಡ್ತಾನೆ. ಯಾಕೆ ಅಂತಂದರೆ ನೋವು ಜಾಸ್ತಿ ಅನುಭವಿಸೋಕ್ಕೆ. ರಾತ್ರೋ ಕುಬೇರ ಆದಾಗ ಏನಾಗುತ್ತೆ, ಎಲ್ಲ ಬಂಧುಗಳು ಬಂದು ಕೊಡ್ತಾರೆ. ಹಾಡಿದಲ್ವ ದಾಸರದ ಹಾಡು, ಉಂಟಾದ ಕಾಲಕ್ಕೆ ನೆಂಟರು ಬರುವಾರು, ಬಂಟಾರಾಗಿ ಬಂದು ಬಾಗಿಲ ತಾಳ್ವಾರು, ಉಂಟಾದ
ಹಣ ತಪ್ಪ ಬಡತನ ಬಂದರೆ ಒಂಟೆ ಹಾಗೆ ಕತ್ತು ಮೇಲಕ್ಕೆತ್ತುವರಯ್ಯ ಗಾಢ ಬೆಳದಿಂಗ್. ಇದು ದಾಸರ ಹಾಡಿದೆ. ನಮ್ಮದು ದುಡ್ಡಿತ್ತ ಎಲ್ಲ ಎಷ್ಟು ಅನುಬಂಧಗಳು, ಫ್ರೆಂಡ್ಸ್, ನಾನು ಅವರು ತುಂಬ ಕೇವಲ ಅಂತೇವೆ. ಒಂದು ಸಲ ದುಡ್ಡು ಹಣ ಹೋಯ್ತು ಅಂದ್ಕೊಳ್ಳಿ, ನಿಮ್ಮ ಪಕ್ಕಕ್ಕೆ ಕೂಡ ಯಾರು ಬರೋಲ್ಲ, ನಿಮ್ಮ ಫೋನ್ ಯಾರು ಎತ್ತೋದಿಲ್ಲ. ಸೊ ಹಾಗಾಗಿ ಅಷ್ಟಮ ಸ್ಥಾನದಲ್ಲಿ ಬರುವಂಥ ಹಣ ಏನಿದೆ ಅದು ನಿಮಗೆ ಸುಖ ಕೊಡೋದಿಲ್ಲ. ಬಟ್ ಎಲ್ಲ ಬರುತ್ತೆ. ಭಾಳ ಜನ ಜ್ಯೋತಿಷ್ಯರಲ್ಲಿ ಹೇಳ್ತಾರೆ, ಅಷ್ಟಮ ಸಂಬಂಧ ಬಂತು ತುಂಬ ಕಷ್ಟಪಡ್ತೀಯ. ನಮಗೆ ಕಷ್ಟ ಅಂಬೋದೇನು, ದುಡ್ಡಿಲ್ಲಿರೋದು ಕಷ್ಟ. ಸಂಬಂಧ ನಮಗೆ ಕಷ್ಟ ಬಂದಾಗ ಸಹಾಯ ಮಾಡಲಿಕ್ಕೆ ಇಲ್ಲದಿರೋದು ಕಷ್ಟ. ಈ ಥರ ಅಂದುಕೊಳ್ತೀವಿ. ಅದು ಅಲ್ಲವೇ ಅಲ್ಲ. ಅದು ಶುಭಗ್ರಹಗಳ ಸಂಬಂಧ ಬಂದಾಗ ಆ ರೀತಿ. ಏಕೆಂದರೆ ಆ ಥರ ಸಮಸ್ಯೆಗಳು ಬಂದಾಗ ನಮ್ಮ ಕಷ್ಟದಿಂದ ನಾವೇ ಎದ್ದು ನಿಂತ್ಕೊಳ್ಬೋದು. ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ಕೊಳ್ಳಿ, ದುಡ್ಡು ಸಂಪಾದನೆ ಮಾಡ್ತೇನೆ. ಯಾರೂ ನನಗೆ ಸಹಾಯ ಇಲ್ಲ ಅಂದ್ಕೊಳ್ಳಿ, ಸಹಾಯ ಇಲ್ಲದೆ ಎದ್ದು ನಿಂತ್ಕೊಳ್ಳಿಕ್ಕೆ ನಾನೇ ಪ್ರಯತ್ನ ಮಾಡ್ತೇನೆ. ಲಾಸ್ ಬಂತು ಅಂದ್ಕೊಳ್ಳಿ, ಆ ಲಾಸ್ ಬರದೇ ಇರಲಿಕ್ಕೆ ಬೇಕಾದಂಥ ಒಂದು ಸ್ಕಿಲ್ಲನ್ನು ಬೆಳೆಸ್ಕೊಳ್ತೇನೆ. ಇದು ಒಳ್ಳೆಯದೇ. ಆದರೆ ಇದಕ್ಕೆ ವಿಪರೀತವಾಗಿ ದುಡ್ಡು ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅದರಿಂದ ಬಂಧು ಬಳಗ ಬರ್ತಾರೆ. ಆ ಬಂಧು ಬಳಗದ ಬಂದು ಏನು ಅನುಬಂಧಗಳು, ಏನು ಇದು, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು, ನಂಗೆ ಇಷ್ಟು ಕೊಡು, ಅವನಿಗೆ ಯಾಕೆ ಕೊಟ್ಟು, ಇವನಿಗೆ ಯಾಕೆ, ಇಷ್ಟೆಲ್ಲ ಗಲಾಟೆಗಳು ಬರ್ತದೆ. ಇದನ್ನು ಯಾರು ಕಾಪಾಡ್ತಾರೆ? ಆದ್ದರಿಂದ ಬರುವಂಥ ಸಮಸ್ಯೆಗಳನ್ನ ಕಾಪಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ದೃಷ್ಟಿಕೋನದಲ್ಲಿ ನೋಡುವಂಥ ಅಷ್ಟಮ ಸ್ಥಾನವೇ ಬೇರೆ, ಆ್ಯಕ್ಚುಲಿ ಸೂಚನೆ ಮಾಡೋದಂತ ಬೇರೆ. ಅಷ್ಟಮ ಸ್ಥಾನಕ್ಕೆ ಪಾಪಗ್ರಹಗಳ ಸಂಬಂಧ ಬಂದರೆ ನೀವು ಬಯಸುವಂಥದ್ದು ಎಲ್ಲವೂ ಬರುತ್ತೆ, ಬಂದು ನೋವು ಕೊಟ್ಟು ಹೋಗುತ್ತೆ. ಆದರೆ ನಿಮಗೆ ಸಂತೋಷ ಅಂತೂ ಕೊಡೋದಿಲ್ಲ. ಪಾಪಗ್ರಹಗಳ ಅಷ್ಟಮ ಸ್ಥಾನಕ್ಕೆ ಸಂಬಂಧ ಬಂದಲ್ಲಿ ಸವಾಲುಗಳು ಉದ್ಭವಿಸುತ್ತೆ. ಲೈಫ್ ಈಸ್ ವೆರಿ ಚಾಲೆಂಜಿಂಗ್ ಆಗ್ತದೆ. ಅದಕ್ಕೆ ನೋಡಿ, ಬಡತನದಲ್ಲಿರೋನಿಗೆ ಚಾಲೆಂಜಿಂಗ್ ಜಾಸ್ತಿ ಇರ್ತೀಯ, ಶ್ರೀಮಂತನಿಗೆ ಜಾಸ್ತಿ ಇರ್ತದೆ. ಶ್ರೀಮಂತನಿಗೆ ತುಂಬ ಜಾಸ್ತಿ ಚಾಲೆಂಜಸ್ ಇರ್ತದೆ. ಆ ಚಾಲೆಂಜಸ್ಸನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅವನು ಮಾಡಬಾರ್ದ ಕೆಲಸವನ್ನು ಮಾಡ್ತಾನೆ, ಮತ್ತಿಷ್ಟು ಪಾಪವನ್ನು ಕಟ್ಟಿಕೊಡ್ತಾನೆ. ಹಾಗಾಗಿ ಅಷ್ಟಮ ಸ್ಥಾನ ಈ ರೀತಿ ನಾವು ನೋಡಬೇಕಾಗ್ತದೆ. ಮತ್ತು ಇನ್ನೇನು ಸೂಚನೆ ಮಾಡ್ತದೆ ಅಷ್ಟಮ ಸ್ಥಾನ ಅಂತಂದರೆ ಅತೀಂದ್ರಿಯತೆ ಮತ್ತು ಅತೀಂದ್ರಿಯ ಶಕ್ತಿಗಳು, ಇನ್ಕ್ಲಿನೇಷನ್ ಟುವರ್ಡ್ಸ್ ಮಿಸ್ಟಿಕಿಸಮ್. ಸೊ 8ನೇ ಮನೆಯಲ್ಲಿ ಕೇತು, ರಾಹು ಅಥವಾ ಚಂದ್ರನಂಥ ಗ್ರಹಗಳು ಸಾಮಾನ್ಯವಾಗಿ ಕಾಣದ ಕ್ಷೇತ್ರಗಳ ಆಕರ್ಷಣೆಯನ್ನು ಸೂಚಿಸ್ತದೆ. ನಮಗೆ ಇಮ್ಯಾಜಿನೇಷನ್ ಅಂತ ನಿಜವಾಗಿ ಅದಿರಲ್ಲ, ಆದರೆ ಇದೇ ಅಂದುಕೊಂಡು ನಾವು ಒದ್ದಾಡ್ತೇವೆ. ಸುಖ ನಿಜವಾಗೂ ಅದರಲ್ಲಿ ಇರಲ್ಲ, ಆದರೆ ಸುಖ ಇದೆ ಅಂತ ಅದರ ಬೆನ್ನು ಹತ್ತುತ್ತೇವೆ. ಅದು ಹಣ ಆಗಬಹುದು, ಹೆಣ್ಣು ಅಥವಾ ಗಂಡು ಆಗಬಹುದು, ಸುಖ ಆಗಬಹುದು. ಅದು ನಮಗೆ ಕಾಣೋದು ಹೆಂಗೆ, ಸುಖ ಕೊಡುತ್ತೆ ಅಂತ ಅಂದುಕೊಳ್ತೇವೆ, ಆದರೆ ನಿಜವಾಗ ದುಃಖವೇ ಕೊಡ್ತದೆ. ಯಾವಾಗ 8ನೇ ಮನೆಗೆ ರಾಹು, ಕೇತು, ಚಂದ್ರ. ರಾಹು ಇದ್ದ ಅಂದ್ಕೊಳ್ಳಿ ಮೋಹ, ಕೇತು ಇದ್ದಂತ ಅಂದ್ಕೊಳ್ಳಿ ಬ್ಲ್ಯಾಂಕ್, ಚಂದ್ರ ಇದ್ದಂತ ಅಂದ್ಕೊಳ್ಳಿ ಅದರ ಮೇಲೆ ಉತ್ಸಾಹ ಜಾಸ್ತಿ ಆಗ್ತದೆ, ಬೇಕು ಅಂತ ಬಯಕೆ ಶುರುವಾಗ್ತದೆ. ಅಂದರೆ ಗೊತ್ತಿಲ್ಲದಂಥ ವಿಚಾರಕ್ಕೆ, ಕಾಣದ ಕ್ಷೇತ್ರಗಳ ಬಗ್ಗೆ ಆಕರ್ಷಣೆ ಜಾಸ್ತಿ ಆಗ್ತದೆ ಯಾವಾಗ ಅಷ್ಟಮ ಸ್ಥಾನಕ್ಕೆ ಈ ಗ್ರಹಗಳ ಸಂಬಂಧ ಬಂದಾಗ. ಅಂತಹ ವ್ಯಕ್ತಿಗಳು ಜ್ಯೋತಿಷ್ಯ, ತಂತ್ರ ಅಥವಾ ಇತರ ಅತೀಂದ್ರಿಯ ವಿಜ್ಞಾನಗಳಿಗೆ ಆಕರ್ಷಿತರಾಗ್ತಾರೆ. ಸೊ ಜ್ಯೋತಿಷ್ಯರ ಹತ್ರ ಹೋಗೋದು ಯಾಕೆ ಅಂತಂದರೆ, ಪ್ರಾಮಾಣಿಕವಾದ ಜೀವನ ಮಾಡಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು, ನಾನು ಭಗವಂತನ ಕಾಣಬೇಕು, ನಾನು ಇದ್ದಿದ್ದರಲ್ಲಿ ಸಂತೋಷವಾಗಿರಬೇಕು ಅಂತ ಯಾವನಾದರೂ ಜ್ಯೋತಿಷ್ಯನ ಹತ್ರ ಹೋಗ್ತಾನೆ? ಹೋಗೋದಿಲ್ಲ. ಯಾರಾದರೂ ಇಂಥದ್ದು ಬೇಕು ಅಂತ ಭಯದಿಂದ ದೇವಸ್ಥಾನಕ್ಕೆ ಹೋಗ್ತಾನೆ? ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋಗೋರಿದ್ದಾರೆ, ಹೇಗೆ ಸ್ವಲ್ಪ ಹೊತ್ತು ನೆಮ್ಮದಿ ಪಡ್ಕೊಳ್ಳೋಣ, ಅಲ್ಲೇನಾದರೂ ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ, ಅದನ್ನು ಆಸ್ವಾದನೆ ಹೋಗೋವಂಥವ್ರು ಇದ್ದಾರೆ, ಬಟ್ ಕಡಿಮೆ, ಮೈನಾರಿಟಿ ಪೀಪಲ್. ಮೆಜಾರಿಟಿ ಯಾಕೆ ಜ್ಯೋತಿಷ್ಯರನ್ನು ಸಂಪರ್ಕ ಮಾಡಿ ಅವ್ರು ಇಂಥ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿರ್ತಾರೆ, ಇಂಥ ಸೇವೆ ಮಾಡು ಅಂತ ಹೇಳಿರ್ತಾರೆ, ಅದಕ್ಕೆ ಹೆದರ್ಕೊಂಡು ಹೋಗೋರೇ ಜಾಸ್ತಿ ಜನ ಇರ್ತಾರೆ. ಈ ಅಷ್ಟಮ ಸ್ಥಾನಕ್ಕೆ ರಾಹು, ಕೇತು, ಚಂದ್ರ ಈ ಥರ ಸಂಬಂಧಗಳ ಜಾತಕದಲ್ಲಿ ಬಂದರೆ, ಅಥವಾ ಗೋಚಾರದಲ್ಲಿ ಅಷ್ಟಮ ಸ್ಥಾನಕ್ಕೆ ಏನಾದರೂ ರಾಹು, ಕೇತು, ಚಂದ್ರ ಟ್ರಾನ್ಸಿಟ್ ಆದರೆ ಅವರು ಇಂಥ ವಿಷಯಗಳಿಗೆ ಆಕರ್ಷಿತರಾಗ್ತಾರೆ. ಗೊತ್ತಿಲ್ಲದ ಕಾಣದ ವಿಷಯಗಳಿಗಾಗಿ ಅದು ಬಯಸಿ ಅದು ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದು ಯಾವುದೇ ಆಗಬಹುದು, ಸುಖ ಆಗಬಹುದು, ಹಣ ಆಗಬಹುದು, ಅಥವಾ ಪ್ರೀತಿ ಮಾಡಿದಂಥ ಹುಡುಗಿ ಆಗಬಹುದು, ಯಾವುದೇ ಆಗ್ಬೋದು. ಒಂದು ವೇಳೆ ಬಲವಾದಂಥ ಗುರುಗ್ರಹ ಸಂಬಂಧ ಬಂದರೆ ಆಧ್ಯಾತ್ಮಿಕದ ಅಭ್ಯಾಸಗಳನ್ನು ಬೆಂಬಲಿಸ್ತಾನೆ. ಅಂದರೆ
ಗುರುಗ್ರಹ ಇತ್ತಂದ್ಕೊಳ್ಳಿ, ತನ್ನ ಕಷ್ಟಗಳು ಬಂದಿದ್ದ ವಿಚಾರದಲ್ಲಿ ಪಾಠ ಕಲಿತಾನೆ. ಇದು ನನಗೆ ಯಾಕೆ ಬಂತು, ಈ ಥರ ಕಷ್ಟವನ್ನು ಅನುಭವಿಸೋದು ಅವಸರವ, ನನಗಿದು ಬೇಕಿತ್ತಾ, ಅನವಸರವಾಗಿ ಇದಕ್ಕೆ ಬಂದಲ್ಲ, ಇನ್ನೊಮ್ಮೆ ಈ ಕಡೆ ಹೋಗಬಾರ್ದು ಅಂತ ಒಂದು ಜೀವನದಲ್ಲಿ ಒಂದು ಪಾಠವನ್ನು ಕೂಡ ಕಲಿತಾನೆ. ಆಮೇಲೆ ರಾಹುಗ್ರಹ ಸಂಬಂಧ ಇತ್ತಂದ್ಕೊಳ್ಳಿ, ಒಂದು ಅಸಾಂಪ್ರದಾಯದಾಯಕವಾದಂಥ ವಿಧಾನಗಳು, ಅಂದರೆ ನೆಟ್ಟಗಿರೋ ವಿಧಾನಗಳಲ್ಲ. ನೆಟ್ಟಗೆ ಸಪೋಸ್ ಎಕ್ಸಾಂಪಲ್, ದೇವರ ಹತ್ರ ಯಾವುದೋ ಒಂದು ನಂಗೆ ಆಗಬೇಕು, ಒಂದು ಕೆಲಸ ಆಗಬೇಕು ಅಂತಿದೆ. ಸೊ ನಾನು ಏನು ಮಾಡ್ತೀನಿ, ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಪ್ಪ, ದೇವರ ದೀಪ ಹಚ್ಚು, ಒಂದು ಪ್ರದರ್ಶನೆ ಮಾಡು, ಈ ಥರ ಸ್ತೋತ್ರ ಓದು, ಇದೆಲ್ಲ ಟ್ರೆಡಿಷ್ನಲ್ ಮೆಥಡ್. ಅದನ್ನು ಬಿಟ್ಟು ಭಾಳ ಜನ ಏನು ಮಾಡ್ತಾರೆ, ಮಾಟ ಮಂತ್ರಗಳನ್ನು ಆಶ್ರಯಿಸ್ತಾರೆ. ಸಡನ್ನಾಗಿ ಆಗೋಗಬೇಕು, ಅವನ ಮೇಲೆ ನಂಗೆ ರಿವೆಂಜ್ ಆಗಬೇಕು, ಇನ್ನೊಂದು ಆಗಬೇಕು, ಈತ ಫೋಣ ವಿದ್ಯೆಗಳು ಅಂತಾರೆ, ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಹಣ ವಿಚಾರಗಳಿಗೆ ಈ ಥರ ಮಾಡೋರು ಇದ್ದಾರೆ. ಯಾವುದೋ ನನಗೆ ನಿಧಿ ಸಿಗಬೇಕಾಗಿದೆ ಅಂಥೇಳಿ ಈ ಭೂತ ವೈದ್ಯರನ್ನು, ಭೂತ ಮಾಂತ್ರಿಕರನ್ನು ಸಂಪ್ರದಿಸಿ ಅವರಿಂದ ಲಾಭ ಪಡೆಯೋರು ಇದ್ದಾರೆ. ಹಾಗಾಗಿ ಅಷ್ಟಮಕ್ಕೇನಾದರೂ ರಾಹು ಸಂಬಂಧ ಬಂದರೆ ಯೂಶ್ವಲಿ ಏನಾಗ್ತದೆ, ಈ ಥರ ಯಾವುದು ನೆಟ್ಟಗೆ ಹೋಗಬೇಕು ಆದಲ್ಲದೆ ಅಸಾಂಪ್ರದಾಯಿಕವಾದಂಥ ವೇ, ಸೊ ಇದನ್ನು ಆಶ್ರಯಿಸ್ತಾರೆ. ಅಂದರೆ ದೇವರ ಸಂಬಂಧ ಬೇಡ, ಬೇರೆ ಯಾವುದೋ ಒಂದು ಮಾಂತ್ರಿಕ ಅವರು ಇವರು ಇದ್ದಾರಲ್ಲ, ಇವತ್ತು ಜನ ಭಾಳ ಜನ ಇದ್ದಾರೆ. ಎಲ್ಲೋ ಯಾಕೆ ಟಿ ವಿ ಚಾನಲ್ ನಮಗೆ ಬೇಕಾದ ಜನ ಕಾಡುತ್ತಾರೆ. ಟ್ರೆಡಿಷ್ನಲ್ಲಾಗಿ ಹೇಳುವಂಥ ಹತ್ರ ಹೋಗೋದು ಬೇರೆ. ಯಾರೋ ಟಿ ವಿ ಇಲ್ಲಿ ನಾವು ಎಲ್ಲವನ್ನು ಬೋರ್ಡ್ ಹಾಕಿರ್ತಾರಲ್ಲ, ಬೆಂಗಳೂರಂಥ ಮಹಾನಗರದಲ್ಲಿ ಸಂದಿಗೂ ಬೋರ್ಡ್ ಇರ್ತದೆ, ಇಲ್ಲಿ ವಶೀಕರಣ ಮಾಡಲಾಗುತ್ತದೆ, ನೀವು ಇಷ್ಟಪಟ್ಟಿದ್ದನ್ನು ಕೊಡಿಸ್ಬೇಕಾಗ್ತದೆ, ನೀವು ಕಷ್ಟಪಟ್ಟಿದ್ದನ್ನು ಬಿಡಿಸೋದಾಗ್ತದೆ, ದೊಡ್ಡ ಬೋರ್ಡ್ ಹಾಕಿರ್ತಾನೆ, ದೊಡ್ಡ ಕೈ ಫಿಗರ್ ಹಾಕಿರ್ತಾನೆ. ಇಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ, ನಿಮಗೆ ಪರಿಹಾರ ಆಗದ ಪಕ್ಷದಲ್ಲಿ ನಿಮ್ಮ ಹಣ ವಾಪಸ್ ಮಾಡ್ತೇವೆ. ನೋಡ್ತಾ ಇಲ್ವ ನಾವು ಇವಾಗ? ಆ ಥರ ಆಗ್ತದೆ. ಯಾವಾಗ ಪಾಪಗ್ರಹಗಳು ಅಷ್ಟಮ ಸ್ಥಾನಕ್ಕೆ ಸಂಬಂಧ ಬಂದಾಗ, ಅದೇ ಮನಸ್ಸು ಬಲಹೀನವಾಗಿದ್ದರೆ ಈ ಥರ ಅತೀಂದ್ರಿಯವಾದಂಥ ವಿಚಾರಗಳ ಬಗ್ಗೆ ಕಡೆ ಹೋಗ್ತಾನೆ. ಸೊ ಸೈಕಿಕ್ ಎಬಿಲಿಟೀಸ್ ಅಂತ, ಅತೀಂದ್ರಿಯ ಸಾಮರ್ಥ್ಯಗಳು. 8ನೇ ಮನೆಯಲ್ಲಿ ಉತ್ತಮವಾದಂಥ ಚಂದ್ರ ಅಥವಾ ಕೇತು ಇದ್ದರೆ ಅರ್ಥಗರ್ಭಿತ ಸಾಮರ್ಥ್ಯಗಳನ್ನು ಹೆಚ್ಚಿಸ್ತದೆ. ಇನ್ಸ್ಟ್ಯೂಟಿವ್ ಎಬಿಲಿಟೀಸ್, ಅವನಿಗೆ ಸ್ವಲ್ಪ ಇಂಟ್ಯೂಷನ್ ಇರ್ತದೆ. 8ನೇ ಮನೆಗೆ ಏನಾದರೂ ರಾಹು ಬಿಟ್ಟು ಕೇತು ಆಗಲಿ ಚಂದ್ರ ಆಗಲಿ ಇದ್ದರೆ ತುಂಬ ಡೀಪಾಗಿ ಅವನು ಆಲೋಚನೆ ಮಾಡುವಂಥ ಶಕ್ತಿ ಇರ್ತದೆ, ಶುಭ ಸಂಬಂಧ ಬಂದರೆ. ಸೊ ಅಂತಹ ಜಾತಕಸ್ಥ ಶಕ್ತಿಗಳನ್ನು ಗ್ರಹಿಸಬಹುದು ಅಥವಾ ಭವಿಷ್ಯದ ಘಟನೆಗಳನ್ನು ಊಹಿಸಬಹುದು. ಫ್ಯೂಚರ್ನ ಹಿಂಗಾಗತ್ತೆ ಅಂತ ಊಹಿಸ್ತಾನೆ ಅವನು. ನೆಕ್ಸ್ಟ್, ನಿಗೂಢವಾದಂಥ ಜ್ಞಾನ. ಶುಭಗ್ರಹಗಳು ಅಷ್ಟಮಕ್ಕೆ ಸಂಬಂಧ ಬಂದರೆ ಅಥವಾ ಸ್ಪಿರಿಚುವಲ್ ಹೌಸಸ್ 159 ತ್ರಿಕೋಣ ಸಂಬಂಧಗಳು ಬಂದರೆ ಏನಾಗ್ತದೆ, ಅವನಿಗೆ ಆಳವಾದಂಥ ಆಧ್ಯಾತ್ಮಿಕ ಜ್ಞಾನದ ಪ್ರವೇಶವನ್ನು ಸೂಚಿಸ್ತದೆ. ಯೂಶ್ವಲಿ ಅಷ್ಟಮ ಸ್ಥಾನಕ್ಕೆ ಕೇತು ಸಂಬಂಧ ಬಂದರೂ ಅಥವಾ ಒಂದು ಕೇತು ಸಂಬಂಧ ಬಂತಂದ್ಕೊಳ್ಳಿ, ಕಷ್ಟಪಡ್ತಾನೆ. ಆ ಕಷ್ಟಪಡೋದ್ರಲ್ಲಿ ನನಗೆ ಯಾಕೆ ಈ ಕಷ್ಟಪಡುತ್ತೆ ಅಂತೇಳಿ ರಿಸರ್ಚ್ ಮಾಡ್ಕೊತ ಹೋಗ್ತಾರೆ. 8th ಹೌಸ್ ಈಸ್ ರಿಸರ್ಚ್ ಅಂತ ಹೇಳ್ತೇವೆ. 4ನೇ ಮನೆ ಜನರಲ್ ಎಜುಕೇಷನ್, 5ನೇ ಮನೆ ಸ್ಪೆಷಲೈಸ್ಡ್ ಎಜುಕೇಷನ್, 9ನೇ ಮನೆ ರಿಲಿಜಿಯಸ್ ಎಜುಕೇಷನ್, 8ನೇ ಮನೆ ರಿಸರ್ಚ್ ಓರಿಯೆಂಟೆಡ್ ಎಜುಕೇಷನ್. ಇವತ್ತು ನಾವು ನೋಡ್ತೀವಲ್ಲ PhD, ಅದೆಲ್ಲ ಇದರಲ್ಲೇ ನೋಡೋಕ್ಕೆ ಬರಲ್ಲ. ಇವತ್ತು ನಾವು PhD ಅಂದರೆ ಏನು, ಗೊತ್ತಿದ್ದ ವಿಚಾರವನ್ನೇ ಒಂದು 10 ಪುಸ್ತಕಗಳಿಂದ ಕಾಪಿ ಮಾಡಿ ಅದನ್ನು ಒಂದು ಪುಸ್ತಕ ಮಾಡಿ ಗೈಡ್ ಹತ್ರ ಹೋಗಿ ಅವನ ಹತ್ರ ಪ್ರೆಸೆಂಟ್ ಮಾಡಬೇಕು. ಸೊ ಗೊತ್ತಿಲ್ಲದ ವಿಚಾರವನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ನಿಮಗೆ ಬರೋದಿಲ್ಲ. ಅವನಿಗೆ ಗೊತ್ತಿದ್ದ ವಿಚಾರ ನೀವು ಪ್ರೆಸೆಂಟ್ ಮಾಡಬೇಕು, ಅವನಿಲ್ಲದೆ ರಿಜೆಕ್ಟ್ ಮಾಡ್ತಾನೆ. ಎಷ್ಟೋ ಸಲ ಹಿಂದೆ ಆಸೆ ಇತ್ತು ಜ್ಯೋತಿಷ್ಯದಲ್ಲಿ PhD ಮಾಡಬೇಕು ಅಂತ, ನನಗೆ ಗೊತ್ತಿಲ್ಲದ ಹಾಗೆ ಮಾಡಿದೆ. ನಾನು ಎಷ್ಟು ಹೊಸ ವಿಷಯಗಳನ್ನ ಹೇಳಿದ್ರೆ ಕೂಡ ದಿಸ್ ಈಸ್ ನಾಟ್ ಕರೆಕ್ಟ್, ಇದು ಸರಿ ಇಲ್ಲ, ಚೇಂಜ್ ಮಾಡು ಅಂತ ಗೈಡ್ ಹೇಳ್ತೆ. ಯಾಕೆಂದರೆ ಅವನಿಗೆ ಗೊತ್ತಿಲ್ಲದನ್ನು ನಾವು ಪ್ರೆಸೆಂಟ್ ಮಾಡಿರಿ ಏನಾಗ್ತದೆ, ರಿಜೆಕ್ಟ್ ಮಾಡ್ತಾರೆ. ಅವನಿಗೆ ಗೊತ್ತಿದ್ದ ವಿಚಾರವನ್ನೇ ಹೇಳಬೇಕಂತಂದರೆ ಗೊತ್ತಿಲ್ಲದ ವಿಚಾರ ಹೇಳಿದ್ರೆ ಅವನೇ ಅಂದ್ಕೊತಾನೆ, ಇದು ನನಗೂ ಗೊತ್ತಿಲ್ವಲ್ಲ ಅಂತ ಈಗೋ ಕಾಡುತ್ತೆ ಅವನಿಗೆ. ಹಾಗಾಗಿ ಅವನು ಸ್ಯಾಟಿಸ್ಫೈ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇರೋ ವಿಚಾರವನ್ನೇ ಹೇಳಬೇಕು. ಸೊ PhD ಸರ್ಟಿಫಿಕೇಟಿಂದ ಆಗುವಂಥದ್ದು ಏನು ಇದೆ. ಹಾಗೆ ಒಂದೊಂದು ಸಲ ನನಗೆ ಹೇಸಿಗೆ ಆಗ್ತದೆ, ನಾನು PhD ಮಾಡಿ ನನಗೆ ಡಾಕ್ಟರ್ ಅಂತ ಹೇಳ್ಕೊಳಕ್ಕೆ ಅಸಲ ಇಷ್ಟಪಡೋದು. ಯಾಕೆಂದರೆ ನಾನು ಮಾಡಿದ್ದೇನೂ ಇಲ್ಲ, 4 ಪುಸ್ತಕದಲ್ಲಿ ಕಾಪಿ ಹೊಡೆದು ಒಂದು ಪುಸ್ತಕದಲ್ಲಿ ಸೇರಿಸಿ ಪುಸ್ತಕ ಸಬ್ಮಿಟ್ ಮಾಡಿದೆ. ಅದರಿಂದ ನನಗೂ ಉಪಯೋಗ ಇಲ್ಲ. ಆ ಪುಸ್ತಕ ಹಾಗೆ ಬಿದ್ದಿದೆ. ಅದು ಸಮಾಜಕ್ಕೆ ಒಂದು ಉಪಯೋಗ ಆಗಬೇಕು ಅಂತ PhD ಥರ ಏನೋ ಮಾಡ್ತಾರೆ, ಅದು ಯಾವುದಕ್ಕೂ ಅದು ಉಪಯೋಗ ಆಗೋದೇ ಇಲ್ಲ.
ಸೊ ಆ ಥರ ನಿಜವಾಗಿಯೂ ರಿಸರ್ಚ್ ಓರಿಯೆಂಟೆಡ್ ಹೋಗಬೇಕಂದ್ರೆ ಅಷ್ಟಮ ಸ್ಥಾನಕ್ಕೆ ಕೇತು ಸಂಬಂಧ ಬರಬೇಕು, ಅಥವಾ 159 ಸಂಬಂಧ ಬರಬೇಕು. ತ್ರಿಕೋಣಗಳ ಸಂಬಂಧ ಬಂದಾಗ ಅವನು ಆಳವಾದಂಥ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾನೆ. ಅದನ್ನು ಊಹಿಸ್ಲಿಕ್ಕೆ ಕೂಡ ಆಗೋದಿಲ್ಲ ಯಾರ ಕೈಲಿ. ಅವನು ಊಹಿಸ್ತಾನೆ, ಅದೇ ರೀತಿ ಅನುಭವಿಸ್ತಾನೆ, ಅವನ ಅನುಭವಕ್ಕೆ ಬರುತ್ತೆ, ಆ ಥರದ ಜ್ಞಾನವನ್ನು ಪಡಿತಾನೆ. ಅಂದರೆ ಶುಭ ಸಂಬಂಧ ಬಂದಾಗ. ನಾವು ಜೀವನದಲ್ಲಿ ಇಲ್ಲಿ ಬಂದಿದ್ದೆ ಯಾಕೆ ಶಾಲೆಗೆ, ಭೂಮಿ ಎಂಬ ಶಾಲೆಗೆ ಬಂದಿದ್ದೇ ನಮ್ಮ ಜ್ಞಾನವನ್ನು ಎಲಿವೇಟ್ ಮಾಡಿಕೊಂಡು ನಾವು ಮಾಡುವಂಥ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಒಳ್ಳೆ ಪುಣ್ಯವನ್ನು ಗಳಿಸಿಕೊಂಡು ಹೋಗಲಿಕ್ಕೆ ಅಷ್ಟೇ. ಆಗಲಿ ಎಂಜಾಯ್ ಮಾಡಲಿಕ್ಕಂತೂ ಅಲ್ಲ. ಎಂಜಾಯ್ ಮಾಡಬೇಕಾದ್ರೆ ಮನೆಗೆ ಮಾಡ್ಬೋದು, ಎಂಜಾಯ್ ಮಾಡಲಿಕ್ಕೆ ಸ್ಕೂಲ್ಗೆ ಯಾಕೆ ಹೋಗಬೇಕು? ಸ್ಕೂಲಿಗೆ ಹೋಗಬೇಕಾದ್ರೆ ಓದ್ಕೊಳ್ಳೋಕ್ಕೋಸ್ಕರವೇ. ಈ ಭೂಮಿ ಎಂಬ ಶಾಲೆಗೆ ಬಂದಿದ್ದು ನಾವು ಓದಿಕೊಳ್ಳೋದಕ್ಕೋಸ್ಕರವೇ. ಇಲ್ಲಿ ಕೂಡ ಸುಖ ಅಂತಂಬುದು ಸಿಗತ್ತೆ. ಆದರೆ ಮೆಜಾರಿಟಿ ಯಾವುದಕ್ಕೆ? ನಾವು ಜ್ಞಾನವನ್ನು ಪಡೀಲಿಕ್ಕೆ. ಈ ಜ್ಞಾನ ಅಂತಂದರೆ ಮತ್ತೆ ಪುಸ್ತಕಗಳನ್ನು ಓದುವಂಥದ್ದಲ್ಲ. ಒಂದು ಯಾಕೆ ಬರುತ್ತೆ ಮನುಷ್ಯನಿಗೆ ಕಷ್ಟ ಆಗಲಿ ಸುಖ ಆಗಲಿ, ಯಾಕೆ ಬರುತ್ತೆ? ಅದರ ಅನುಭವವನ್ನು ಬೆಳೆಸಿಕೊಳ್ಳೋದಕ್ಕೆ. ಇದು 8ನೇ ಮನೆ ಸೂಚನೆ ಮಾಡ್ತದೆ. ಸೊ 8ನೇ ಮನೆಗೆ ಕೇತು ಆಗಲಿ ಅಥವಾ ತ್ರಿಕೋಣಗಳ ಸಂಬಂಧ ಬಂದರೆ ಅವನಿಗೆ ತುಂಬ ಒಂದು ವಿಷಯವನ್ನು ಆಳವಾಗಿ ಆಲೋಚನೆ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಇರುತ್ತೆ. ಆದರೆ ಅಂಥವನು ಸಮಾಜಕ್ಕೆ ಒಬ್ಬ ಹುಚ್ಚಂತರ ಕಾಣ್ತಾನೆ. ಇದು ಅಂಡರ್ಲೈನ್ ಮಾಡಿಕೊಳ್ಳಿ. ಪರ್ಫೆಕ್ಟಾಗಿ ಚೆನ್ನಾಗಿ ಈಗ ಯಾರಾದರೂ ರಾಘವೇಂದ್ರ ಸ್ವಾಮಿಗಳಾಗಲಿ, ಶಂಕರಾಚಾರ್ಯರಾಗಲಿ, ರಾಮಾನುಜರಾಗಲಿ ಬಂದುಬಿಟ್ರೆ ಏನಂತೀವಿ ನಾವು? ಹುಚ್ಚಾಸ್ಪತ್ರೆಗೆ ಹಾಕಿರಿ ಅಂತೀವಿ ಅವ್ರ ಪ್ರಬೋಧಗಳನ್ನ. ಯಾಕೆಂತಂದ್ರೆ ಅವ್ರದ್ದು ಪ್ರಬೋಧಗಳು ನಮಗೆ ಪ್ರಾಕ್ಟಿಕಲಿ ಇರಲ್ಲ. ಸುಮ್ಮನೆ ಕೇಳಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಆಗಲಿ, ಜೀವನದಲ್ಲಿ ಆಚರಣೆ ಮಾಡಲಿಕ್ಕೆ ಅದು ನಮ್ಮ ಮನಸ್ಸು ನಾವೇ ಸಿದ್ಧರಾಗಿರೋದಿಲ್ಲ. ಹಾಗೆ ನಮಗೆಲ್ಲ ಹೇಗೆ ಅಂತಂದರೆ, ಗಾಂಧಿಯಂಥ ಮಹಾನುಭಾವ ನಮ್ಮ ದೇಶಕ್ಕೆ ಬೇಕು, ಆದರೆ ನಮ್ಮ ಮನೇಲಿ ಹುಟ್ಟಬಾರ್ದು, ಪಕ್ಕದ ಮನೇಲಿ ಹುಟ್ಟಬೇಕು. ನಮ್ಮ ಮನೇಲಿ ಹುಟ್ಟಿದರೆ ನಮ್ಮನ್ನೇ ಬೈತಾನೆ, ಲಂಚ ತಗೋಬೇಡಿ ಅಂತ, ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ. ಅದಕ್ಕೆ ಪಕ್ಕದ ಮನೆಗೆ ಹುಟ್ಟಬೇಕು. ಪಕ್ಕದ ಮನುಷ್ಯರು ತುಂಬ ಪ್ರಾಮಾಣಿಕತೆ ಇರಬೇಕು. ನಾನು ಹೇಗೆ ಬೇಕಾದ್ರೂ ಇರ್ಬೋದು. ಎಲ್ಲರೂ ಇದೇ ಥರ ಅಂದ್ಕೊಂಡ್ರೆ ಗಾಂಧಿ ಉಪಯೋಗ ಏನಿದೆ? ಸುಮ್ಮನೆ ಫೋಟೋ ಹಾಕಿ August 15, January 26 2 ಸಾರಿ ಸಲ್ಯೂಟ್ ಮಾಡಿ ಚಾಕ್ಲೇಟ್ ಹಂಚಿಬಿಟ್ರೆ ಸಾಕು, ಆ ಥರ ಆಗ್ತದೆ. ಸೊ ಹೀಗೆ ನಿಗೂಢವಾದಂಥ ಮನುಷ್ಯನ ವಿದ್ಯೆಗಳನ್ನೆಲ್ಲ ಕೂಡ ಈ 4ನೇ ಮನೆ ಸೂಚನೆ ಮಾಡ್ತದೆ, ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. ಆಮೇಲೆ ಈ ಒಂದು ಹೇಳಿ ನಾನು ಇವತ್ತು, ಏಕೆಂದರೆ ಇದು ತುಂಬ ದೊಡ್ಡ ಟಾಪಿಕ್ ಆದ ಕಾರಣ ನಾನು 2 ದಿನಗಳನ್ನು ತೊಗೊಂಡಿದ್ದೇನೆ. ಇವತ್ತು ನಾಳೆ 2 ಇದೇ ಟಾಪಿಕ್ ಇರುತ್ತೆ. ರಹಸ್ಯಗಳು ಮತ್ತು ಗುಪ್ತ ವಿಷಯಗಳು, ಸೀಕ್ರೆಟ್, ಅನ್ಕವರಿಂಗ್ ಸೀಕ್ರೆಟ್, ಇದೆಲ್ಲ ಕೂಡ ಅಷ್ಟಮ ಸ್ಥಾನವೇ ಸೂಚನೆ ಮಾಡ್ತದೆ. 8ನೇ ಮನೆ ಒಬ್ಬ ವ್ಯಕ್ತಿಯನ್ನು ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುವುದರಲ್ಲಿ ಪರಿಣಿತನಾಗಿರ್ತಾನೆ. ಯಾರೋ ಒಬ್ಬನು ಅವನು ಏನು ಹೇಳೋದೇ ಇಲ್ಲ. ಅವನ ಹತ್ರಿಂದ ಸತ್ಯವನ್ನು ಹೊರತರಿಸ್ಬೇಕಾದ್ರೆ ಕೆಲವಿನ ಜನಕ್ಕೆ ಆ ಸ್ಕಿಲ್ ಇರುತ್ತೆ, ಎಲ್ಲರಿಗೂ ಆ ಥರ ಇರಲ್ಲ. ಅವ್ರು ಏನೋ ಮಾಡಿ ಅವನ ಹತ್ರಿಂದ ಬಾಯಿಂದ ನಿಜ ತರಿಸ್ಬಿಡ್ತಾರೆ. ಈ ಇನ್ವೆಸ್ಟಿಗೇಷನು, CID, ಅಂಡರ್ ಕವರ್ ಕಾಪ್ಸ್ ಅಂತ ಇರ್ತಾರೆ ನೋಡಿ, ಇವರೆಲ್ಲ ಕೂಡ ಅಷ್ಟು ಟ್ಯಾಲೆಂಟೆಡ್ ಇರ್ತಾರೆ. ಒಂದು ಸೀಕ್ರೆಟನ್ನು ಹೊರಗೆ ಹೆಂಗೆ ತೆಗಿಬೇಕು, ಅದಕ್ಕೆ ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. ಅಷ್ಟಮ ಸ್ಥಾನಕ್ಕೆ ಯಾರಿಗೆ ಬಲಿಷ್ಠವಾಗಿದೆ, ಸೊ ಬುಧ, ಎಕ್ಸಾಕ್ಟ್ಲಿ ಬುಧ ಏನು ಮಾಡ್ತಾನೆ, ಒಂದು ಟ್ಯಾಕ್ಟಿಸ್, ಬುದ್ಧಿ ಚತುರತೆ ಅಂತೇವೆ. ಆ ಬುಧ ಏನಾದರೂ, ಅಥವಾ ಗುರು, ಜ್ಞಾನ ಇರಬೇಕು ಅವನಿಗೆ. ಬುಧ ಅಥವಾ ಗುರು ಅಷ್ಟಮ ಸ್ಥಾನದಲ್ಲಿದ್ದರೆ ಅವನು ಈ ರೀತಿ ಆಲೋಚನೆ ಮಾಡ್ತಾರೆ. ಕ್ರಿಮಿನಲ್ ಮೈಂಡ್ ಅಂತಾರೆ. ಪಾಸಿಟಿವ್ ಆಗಿ ಆಲೋಚನೆ ಮಾಡೋದಿಲ್ಲ, ನೆಗೆಟಿವ್ ಆಲೋಚನೆ ಮಾಡಿ ಇನ್ನೊಬ್ಬರ ಹತ್ರಿಂದ ಸೀಕ್ರೆಟ್ಸನ್ನು ಹೊರಗೆ ತೆಗಿಸ್ತಾರೆ. ಅಷ್ಟಮ ಸ್ಥಾನದಲ್ಲಿ ಬಲವಾದಂಥ ಬುಧ ಅಥವಾ ಗುರುಗ್ರಹ ಇದ್ದರೆ, ಸೊ ತನಿಖಾ ಪ್ರತ್ಯೋದ್ಯಮೆ, ನ್ಯಾಯಶಾಸ್ತ್ರ, ಸಂಶೋಧನೆ, ಈ ಥರ ವೃತ್ತಿಗಳಿಗೆ ತುಂಬ ಹೆಲ್ಪ್ ಆಗ್ತದೆ. ಇನ್ವೆಸ್ಟಿಗೇಷನ್ ಜರ್ನಲಿಸಮ್, ಫಾರೆನ್ಸಿಕ್ ಆರ್ ರಿಸರ್ಚ್, ಇದರಲ್ಲಿ ತುಂಬ ಟ್ಯಾಲೆಂಟೆಡ್ ಇರ್ತಾನೆ. ಅಂಥದ್ದವ್ರು ಮನೆಯಲ್ಲಿ ಕೂಡ ಇರ್ತಾರೆ. ಮನೆಗೆ ಅವನ ಹತ್ರ ಏನು ಹೇಳೋದಪ್ಪ, ಅವನಿಗೆ ಎಲ್ಲ ಹತ್ರ ಸೀಕ್ರೆಟ್ ಹೊರಗೆ ತರಿಸಿಬಿಡ್ತಾನೆ, ಅವನ ಹತ್ರ ಈ ಒಂದು ಸೀಕ್ರೆಟನ್ನು ಮುಚ್ಚಿಡೋ ತುಂಬ ಕಷ್ಟಪ್ಪ, ಈ ಥರ ಅಂತಾರೆ. ಯಾಕೆಂದರೆ ಕಾಲಿಗೆ ಹಾಕಿರೋ ತಲೆಗೆ ಹಾಕ್ತಾನೆ, ತಲೆಗೆ ಹಾಕಿರೋ ಕಾಲಿಗೆ ಹಾಕ್ತಾನೆ. ಇದು ಓನ್ಲಿ ಲೌಕಿಕ ವಿಚಾರದಲ್ಲಿ ಮಾತ್ರವೇ ತುಂಬ ಶಾರ್ಪ್ ಆಗಿರ್ತಾನೆ, ಮತ್ತು ಆಧ್ಯಾತ್ಮಿಕ ವಿಚಾರಕ್ಕೆ ಹೋಗಲ್ಲ. ಯಾವಾಗ ಬುಧ ಮತ್ತು ಅಥವಾ ಗುರು ಅಷ್ಟಮ ಸಂಬಂಧ ಬಂದರೆ ಇನ್ನೊಬ್ಬರ ಹತ್ರ ಸೀಕ್ರೆಟ್ ವಿಚಾರಗಳನ್ನೆಲ್ಲ ಹೊರಗೆ ತರಿಸೋದ್ರಲ್ಲಿ ತುಂಬ ಇರ್ತಾರೆ. ಆಮೇಲೆ ಹಗರಣಗಳು ಅಥವಾ ಬಹಿರಂಗಪಡಿಸುವಿಕೆ, ಸ್ಕ್ಯಾಂಡಲ್ಸ್ ಆರ್ ರೆವಲ್ಯೂಷನ್ಸ್. ಅಷ್ಟಮ ಸ್ಥಾನಕ್ಕೆ ಬಲವಾದಂಥ ಪಾಪಗ್ರಹಗಳ ಸಂಬಂಧ ಇದ್ದರೆ ತೊಂದರೆಗಳು, ಹಗರಣಗಳಲ್ಲಿ ತೊಡಗಿಸಿಕೊಳ್ಳುವಂಥ ಕಾರಣಗಳಾಗ್ಬೋದು. ಇನ್ವಾಲ್ವ್ಮೆಂಟ್ ಇನ್ ಸ್ಕ್ಯಾಂಡಲಿಸಮ್, ಯಾವುದೋ ಒಂದು ಅನಾಹುತ,
ದೊಡ್ಡ ದೊಡ್ಡ ಫ್ರಾಡ್ಗಳಲ್ಲೆಲ್ಲ ಹಿಡ್ಕೊಳ್ತಾನೆ ಯಾವಾಗ ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ. ಉದಾಹರಣೆ ರಾಹು ಅಥವಾ ಕುಜ ಇದ್ದರೆ ವೈಯಕ್ತಿಕವಾದಂಥ ವಿಷಯಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿಬಿಡ್ತಾನೆ, ಮನೆಗಿರೋ ಸೀಕ್ರೆಟ್ ಎಲ್ಲ ಹೊರಗೆ ಇಟ್ಬಿಡ್ತಾನೆ. ಶುಭಗ್ರಹಗಳಿದ್ರೆ ಬೇರೆಯವ್ರ ಸೀಕ್ರೆಟ್ ಇವನು ತಿಳ್ಕೊತಾನೆ, ಪಾಪಗ್ರಹಗಳಿದ್ರೆ ಇವನ್ ಸೀಕ್ರೆಟ್ಸ್ ಎಲ್ಲ ಹೊರಗೆ ಇಟ್ಬಿಡ್ತಾನೆ. ಅವಾಗೇನಾಗ್ತದೆ, ಎಕ್ಸ್ಪ್ಲಾಯ್ಟೇಷನ್ ಮಾಡ್ಬೋದು, ಎಮೋಷ್ನಲ್ ಬ್ಲ್ಯಾಕ್ಮೇಲಿಂಗ್ ಮಾಡ್ಬೋದು. ಸೊ ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಈ ರೀತಿ ತೊಂದರೆಗಳಾಗುತ್ತೆ. ಆಮೇಲೆ ಹಿಡನ್ ಫಿಯರ್ಸ್, ಗುಪ್ತ ಭಯಗಳು, ಒಂಥರ ಮಾನಸಿಕವಾದಂಥ ಸವಾಲುಗಳು ಸಾಮಾನ್ಯವಾಗಿ ಹಿಂದಿನ ಜೀವನದಲ್ಲಿ ಅನುಭವಗಳಿಂದ ಉಂಟಾಗ್ತದೆ, ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತೀವಿ. ಸೊ ಹಿಂದಿನ ನಮ್ಮ ಈ ಜನ್ಮದಲ್ಲಿ ಏನಾದರೂ ಮೆಂಟಲ್ ನಾವು ಡಿಪ್ರೆಷನ್ ಆಗಿದ್ದೇವೆ ಅಂತಂದರೆ ಅದಕ್ಕೆಲ್ಲ ಆ ಚಾಲೆಂಜಸ್ಗೆಲ್ಲ ಕೂಡ ಹಿಂದಿಂದ ಕಾರಣ ಆಗ್ತದೆ. ಸೊ ಒಳಗೇ ಭಯಪಡ್ತಾ ಇರ್ತಾನೆ, ಹೋಬಿಯೋ ಅಂತೇವೆ. ಶನಿ ಅಥವಾ ರಾಹು ಇದ್ದಾಗ, ರಾಹು ಅಂತಂಬೋದೇ ಭಯಕ್ಕೆ ಕಾರಣ, ಶನಿ ಅಂತಂಬೋದು ಕಷ್ಟಕ್ಕೆ ಕಾರಣ. ಕಷ್ಟ ಬಂದಾಗ ಭಯ ಬರುತ್ತೆ. ಈ ಎರಡೂ ಗ್ರಹಗಳ ಸಂಬಂಧ ಇದ್ದಾಗ ಅಂಥವನಿಗೆ ತುಂಬ ಆಂಗ್ಸೈಟಿ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಅಷ್ಟಮ ಸ್ಥಾನಕ್ಕೆ ರಾಹು ಆಗಲಿ ಶನಿ ಆಗಲಿ ಬಂದಾಗ ಭಯ ಆಗ್ತದೆ. ಆ ಭಯದಿಂದ ಹೊರಗೆ ಬರಲಿಕ್ಕೆ ಅಸಾಂಪ್ರದಾಯಿಕವಾದಂಥ ಪದ್ಧತಿಗಳನ್ನೆಲ್ಲ ಅವಲಂಬಿಸ್ತಾನೆ. ಶುಭಗ್ರಹಗಳ ಸಂಬಂಧ ಬಂತ ದೇವಸ್ಥಾನಕ್ಕೆ ಹೋಗ್ತಾನೆ, ಶುಭಗ್ರಹಗಳ ಸಂಬಂಧ ಇಲ್ಲವ ಈ ಕೆಲವಿಂದ ಈ ಒಂದು ಪ್ರಾಮಾಣಿಕತೆ ಸಂಬಂಧ ಇಲ್ಲದಂಥ ಜನಗಳು ಅವನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೋದು ಅಥವಾ ಇನ್ನೊಂದು ಏನಾದರೂ ಮಾಡ್ಬೋದು, ಅಂಥವರನ್ನು ಆಶ್ರಯಿಸ್ತಾರೆ. ಇದೆಲ್ಲ ಕೂಡ ಅಷ್ಟಮ ಸ್ಥಾನದಿಂದ ಬರುವಂಥದ್ದು. ಸೊ ಓವರಾಲಾಗಿ ಒಂದು ಸಲ ಸಮರೈಸ್ ಮಾಡಿ ಹೇಳಿದ್ರೆ, ಅಷ್ಟಮ ಸ್ಥಾನಕ್ಕೆ ಶುಭಗ್ರಹಗಳ ಸಂಬಂಧ ಬಂದರೆ ನಮ್ಮ ಜೀವನದ ಪರಿವರ್ತನೆ ಪಾಸಿಟಿವ್ ಕಡೆ ಹೋಗ್ತದೆ. ಕಷ್ಟಗಳು ಬಂದರೂ ಕೂಡ ಎಂಡ್ ರಿಸಲ್ಟ್ ತುಂಬ ಸಂತೋಷವಾಗ್ತದೆ. ಪಾಪಗ್ರಹಗಳ ಸಂಬಂಧ ಬಂದರೆ ನಾವು ಒಂದು ಕಷ್ಟದಿಂದ ಇನ್ನೊಂದು ಕಷ್ಟಕ್ಕೆ ಹೋಗ್ತೇವೆ, ಒಂದು ತಪ್ಪಿಂದ ಹೊರಗೆ ಬರಲಿಕ್ಕೆ ಇನ್ನೊಂದು ತಪ್ಪನ್ನು ಮಾಡ್ತೇವೆ. ಆಮೇಲೆ ದೀರ್ಘಾಯುಷ್ಯ ಇದೆಯೋ ಇಲ್ಲವೋ ಅಂತಂಬೋದು ಅಷ್ಟಮ ಸ್ಥಾನವೇ ಸೂಚನೆ ಮಾಡ್ತದೆ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಫ್ರಮ್ ಇನ್ಹೆರಿಟೆನ್ಸ್ ಇದೆಲ್ಲ ಕೂಡ ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. ಒಬ್ಬ ಮನುಷ್ಯ ಅತೀಂದ್ರಿಯವಾದಂಥ ಶಕ್ತಿಗೆ, ಒಂದು ವಿಷಯವನ್ನು ಡೀಪಾಗಿ ಆಲೋಚನೆ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಅಷ್ಟಮ ಸ್ಥಾನವೇ ಸೂಚನೆ ಮಾಡ್ತದೆ. ಆಮೇಲೆ ರಹಸ್ಯಗಳನ್ನು ಬಹಿರಂಗಪಡಿಸೋದು, ಅದು ಆಪೋಸಿಟ್ ಪರ್ಸನಿಂದನೋ ಅಥವಾ ನಮ್ಮಿಂದನೋ, ಇದೆಲ್ಲ ಕೂಡ ಅಷ್ಟಮ ಸ್ಥಾನವೇ ಸೂಚನೆ ಮಾಡ್ತದೆ. ಇದು ಮಾಮೂಲಾಗಿ ಅಷ್ಟಮ ಸ್ಥಾನ ಅಂದರೆ ನಷ್ಟ ಅಂತ ಹೇಳ್ತಾರೆ, ಬಟ್ ಈ ವಿಚಾರಗಳೆಲ್ಲ ಇದೆ. ಇನ್ನೂ ಭಾಳಷ್ಟು ವಿಚಾರಗಳಿದೆ. ಈ ಅಷ್ಟಮ ಸ್ಥಾನ ಇನ್ನೂ ಬೇರೆ ಬೇರೆ ವಿಚಾರಗಳು ಏನು ಸೂಚನೆ ಮಾಡುತ್ತೆ ಅಂತಂಬೋದು ಅದನ್ನು ನಾವು ನಾಳಿನ ದಿನ, ನಾಳೆ ಭಾನುವಾರ ಮತ್ತು ಇದೇ ಸಮಯಕ್ಕೆ 7:30 ಗಂಟೆಗೆ ಇದರ ಬಗ್ಗೆ ನಾವು ನೋಡೋಣ. ತುಂಬ ದೊಡ್ಡ ಟಾಪಿಕ್ ಆದ ಕಾರಣ ಪ್ಯಾರಲಲಿ 2 ದಿನ ಇಟ್ಬಿಟ್ಟು, ಯಾಕಂದರೆ ಇಮಿಡಿಯೇಟ್ಲಿ ನಮಗೆ ನೆನಪಿರ್ತದೆ. ಮತ್ತು ಇನ್ನೊಂದು ಸಂಡೇ ಅಂತಂದಾಗ ಈ ಸಂಡೇ ಹೇಳಿದ ಕ್ಲಾಸೆಲ್ಲ ಕೂಡ ಮರೆತು ಬಿಡ್ಬೋದು. ಅದಕ್ಕಾಗಿ ಪ್ಯಾರಲಲ್ ಆಗಿ ಸಾಟರ್ಡೆ ಸಂಡೇ ಎರಡನ್ನೂ ಕೂಡ ಈ ಕ್ಲಾಸನ್ನು ಹೇಳಲಿಕ್ಕೆ ನಾನು ಅರೇಂಜ್ ಮಾಡಿದ್ದೇನೆ. ಸೊ ನಾಳಿನ ದಿನ ಕೂಡ ಇದೇ ವಿಚಾರವನ್ನು ನಾವು ಮುಂದುವರಿಸೋಣ. ಅಷ್ಟವರೆಗೂ ನಮಸ್ಕಾರ.